ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಡೆಕ್ ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಮೂರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ, 3 ಬೇಕಾದ್ರೂ ಆಯ್ಕೆ ಮಾಡಿ. ಸೊ ನಿಮ್ಮ ವಾರದ ರೀಡಿಂಗ್ ಏನಿದೆ ನೋಡೋಣ. ಓಕೆ, ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಪ್ಲೇ ಆಗ್ತಿರೋಂಥ ಫೋನ್ ನಂಬರಿಗೆ. ಇವನ್ ಇಫ್ ಯು ವಾಂಟ್ ಲರ್ನ್ ಸಮಥಿಂಗ್, ಅದು ಕೂಡ ಕಾಂಟ್ಯಾಕ್ಟ್ ಮಾಡಿ. ಟೇಕ್ ಯುವರ್ ಓನ್ ಟೈಮ್. ಯಾವ ಡೆಕ್ ಬೇಕು ಅಂತ ಚೂಸ್ ಮಾಡಿ. ನೀವು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಈ ವಾರ ಹೇಗಿರುತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಸೊ ನಿಮಗೆ ಪರ್ಸ್ನಲಿ ವೀಕ್ಲಿ ರೀಡಿಂಗ್ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಸೊ ಪ್ರೆಗ್ನೆನ್ಸಿ ಬಗ್ಗೆ, ಪಾಪು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಸೊ ಬಿಹೈಂಡ್ ದ ಡೋರ್ ಅದು ಕಾಯ್ತಾ ಇದೆ. ಆದಷ್ಟು ಬೇಗ ಬರುತ್ತೆ. ಇನ್ನೊಂದು ಸ್ವಲ್ಪ ಹೆಚ್ಚಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಉಡುಪಿ ಕೃಷ್ಣನಿಗೆ ಒಮ್ಮೆ ಪ್ರಾರ್ಥನೆನ ಮಾಡಿ ಅಥವಾ ಭೇಟಿ ಮಾಡಿ ಬನ್ನಿ ಉಡುಪಿ ಕೃಷ್ಣನ್ನ. ಇದರಿಂದ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಮಧ್ಯೆ ಇರುವಂಥ ಸಮಸ್ಯೆ ಬಗೆಹರಿದು ನಿಮ್ಮಿಬ್ಬರಿಗೂ ಪಾಪು ಬರುವಂಥ ಸಾಧ್ಯತೆ ಇದೆ. ಈ ವಾರ ಅಧಿಕಾರದಲ್ಲಿ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆ ಇದೆ. ನೀವು ಕಳ್ಕೊಂಡಿದ್ದಂಥ ಅಧಿಕಾರ ಮತ್ತೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಆಂಜನೇಯನ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ನಡೆದಂಥ ಎಲ್ಲ ಸ್ಟ್ರಗಲ್ಸ್ ಏನಿದೆ ಅದನ್ನ ಮರ್ತಿ ಮತ್ತೆ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಕೆಲವರಿಗೆ ಎಲ್ಲೋ ಒಂದ್ ಕಡೆ ಆಂಜನೇಯನಿಗೆ ಕೋಪ ತರಿಸಿದ್ದೀರಾ, ಏನೋ ಒಂದು ಕರ್ತವ್ಯನ ಸರಿಯಾಗಿ ಮಾಡಿಲ್ಲ ಅಥವಾ ಏನೋ ಒಂದು ಪೂಜೆನ ನಿಲ್ಲಿಸ್ಬಿಟ್ಟಿದ್ದೀರಾ, ಮಾಡಿಲ್ಲ. ಹಾಗಾಗಿ ಈ ಒಂದು ಸಮಸ್ಯೆ ಬರ್ತಾ ಇದೆ, ಎದುರಾಗಿದೆ ಅನ್ನುವಂಥದ್ದು ಇದೆ. ಇದರಿಂದ ಇನ್ನ ಒಂದಷ್ಟು ಒಳಿತಾಗಬೇಕು ಅಂದ್ರೆ ಆಂಜನೇಯನಿಗೆ ಸಂಬಂಧಪಟ್ಟದ್ದು ಅಥವಾ ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತ ಪೂಜೆ ಏನಿತ್ತು ಅದು ಏನ್ ಸ್ಟಾಪ್ ಮಾಡಿದ್ರಿ ಅದನ್ನ ಮತ್ತೆ ಶುರು ಮಾಡಿ ಅನ್ನುವಂಥದ್ದು ಇದೆ. ಓಕೆ, ಬಾಟಮ್ ಆಫ್ ದಿ ಡೆಕ್ ಇನ್ ನಿಯರ್ ಫ್ಯೂಚರ್ ಅಂತ ಇದೆ. ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆ ಅನ್ನೋದು ಬರೋದ್ರಲ್ಲಿ ಇದೆ. ಸೊ ಡೋಂಟ್ ಸ್ಟಾಪ್. ಪ್ರಯತ್ನನ ನಿಲ್ಲಿಸ್ಬೇಡಿ, ಹೀಗೆ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ಪ್ರಯತ್ನಗಳು ಏನಿದೆ ಅದೆಲ್ಲವನ್ನು ಹೀಗೆ ಮುಂದುವರಿಸ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನಾಟ್ ದ ರೈಟ್ ಟೈಮ್ ಇದೆ, ಹಾಗಂತ ಪ್ರಯತ್ನ ನಿಲ್ಲಿಸ್ಬೇಡಿ. ಪ್ರಯತ್ನ ಮುಂದುವರಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಮೂಮೆಂಟಿಗೆ ಬನ್ನಿ, ಬೇಡದಿರೋದನ್ನೆಲ್ಲ ಬಿಟ್ಟಾಕಿ ಅನ್ನುವಂಥದ್ದು ಇದೆ. ಜೊತೆಗೆ ಚೂಸ್ ನ್ಯೂ ಡೈರೆಕ್ಷನ್, ಹೊಸ ರೀತಿಯಲ್ಲಿ ಪ್ರಯತ್ನನ ಪಡಿ ಅಥವಾ ಹೊಸ ದಾರಿಯಲ್ಲಿ ನಿಮ್ಮ ಜೀವನನ ಬದಲಾವಣೆ ಕಡೆ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಈ ವಾರ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಒಳ್ಳೆತನನ ತುಂಬಾ ದುರುಪಯೋಗ ಪಡಿಸ್ಕೊಳ್ತಾನೆ ಇದ್ದಾರೆ. ಆದ್ರೂ ನೀವು ಸ್ಟಿಲ್ ಸುಮ್ಮನೆ ಇದ್ದೀರಾ. ಇದ್ರ ಬಗ್ಗೆ ಯಾವುದೇ ನಿರ್ಧಾರನ ತಗೊಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಸರಿಯಾದ ನಿರ್ಧಾರನ ತಗೊಳ್ಳೋದನ್ನ ಮರ್ತಿದ್ದೀರಾ. ಜೊತೆಗೆ ನಿಮ್ಮ ಪ್ಲಾನ್ ಏನಿದೆ ಅದನ್ನ ಸರಿಯಾಗಿ ಕನ್ವೆ ಮಾಡ್ತಿಲ್ಲ. ಇದರಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಕನ್ವೆ ಮಾಡಿದ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹೆಸರನ್ನು ಕೇಳೋದಾದ್ರೆ ಯಾರೋ ಹೆಸರನ್ನು ಹೇಳಿ ಅಂತಿದ್ದಾರೆ. ಸದ್ಯಕ್ಕೆ ನಾಟ್ ದ ರೈಟ್ ಟೈಮ್ ಇರೋದ್ರಿಂದ ಯಾವುದೇ ಡಿಸಿಷನ್ನ ತಗೊಂಬೇಡಿ. ರಿಟ್ರೀಟ್ ಇದೆ. ಸೊ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಎಲ್ಲೋ ಹೊರಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲ್ ಮತ್ತು ಕೆರಿಯರ್ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಕೆರಿಯರ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದೆ.
ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಮನಸ್ಸು ಬಿಚ್ಚಿ ಮಾತಾಡಿ. ಕೆಲವ್ರಿಗೆ ನಿಮ್ಮ ಎಕ್ಸ್ ಸರಿ ಇಲ್ಲ, ಅವ್ರನ್ನ ಬಿಟ್ಟಾಕಿ ಬೇರೆ ಪರ್ಸನ್ ನ್ಯೂ ಲವ್ ಬರುವಂಥ ಸಾಧ್ಯತೆ ಇದೆ. ನ್ಯೂ ಲವ್ ಕಡೆ ಹೆಚ್ಚಿನ ಗಮನ ಕೊಟ್ಟಷ್ಟು ನಿಮಗೆ ಇನ್ನು ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಪ್ರೀತಿ ಬರ್ತಿದೆ, ಕೆಲವ್ರಿಗೆ ಹಳೆ ಪ್ರೀತಿ ಬರ್ತಿದೆ. ಸೊ ಹಳೆ ಪ್ರೀತಿ 2, ಹೊಸ ಪ್ರೀತಿ 2. ಸೊ ಇದೆರಡರ ಮಧ್ಯೆ ನಿಮ್ಮ ಜೀವನನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬ ಅಟ್ರಾಕ್ಷನ್ ಇದೆ. ಸೊ ನೀವು ತುಂಬ ಅಟ್ರಾಕ್ಟಿವ್ ಆಗಿ ಇದ್ದೀರಾ. ಸೊ ಹಾಗಾಗಿ ಜನಗಳು ಕೂಡ ನಿಮ್ಮಿಂದ ದೂರ ಆಗೋದಿಲ್ಲ. ನೀವು ಕೂಡ ನಿಮ್ಮ ಪಾರ್ಟ್ನರ್ಸ್ ಅಥವಾ ಏನು ಸೋ ಕಾಲ್ಡ್ ಎಕ್ಸ್ ಇರ್ಬೋದು ಅಥವಾ ನ್ಯೂ ಪರ್ಸನ್ ಬರ್ತಾರೆ, ಅವ್ರ ಬಗ್ಗೆ ನೀವು ಯಾವುದೇ ಒಂದು ಮೇಜರ್ ಡಿಸಿಷನ್ ತೊಗೊಳಕ್ಕಾಗ್ದಿರಾ ಸೋಲ್ತೀರಾ ಅಂತ ಅನ್ಸುತ್ತೆ. ಬಟ್ ನೀವು ಒಂಚೂರು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಇನ್ನು ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ಪನ್ನು ಎಂಡ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಏನು ಇಟ್ಕೊಂಡಿದ್ರು ಅವರು, ಅದನ್ನು ಅವರು ಅಚೀವ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಬರ್ತಿದ್ದಂಥ ಅವಕಾಶ ಇರಬಹುದು, ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು, ಎನಿಥಿಂಗ್, ಏನೋ ಒಂದು ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು, ನಿಮ್ಮನ್ನ ಸೋಲಿಸ್ಬೇಕು ಅಥವಾ ನಿಮ್ಮನ್ನೇ ಅಂತ್ಯ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ ನಿಮ್ಮ ಎನಿಮೀಸ್ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದು ಕಡೆ ತುಂಬ ಸ್ಟ್ರೆಸ್ ಮಾಡಿಕೊಂಡು ನೀವು ಕೂಡ ದುಡುಕಿ ನಿರ್ಧಾರನ ತಗೊಂಡಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನ ಬಿಟ್ಕೊಡಕ್ಕೆ ತಯಾರಿಲ್ದಿರ ಅಥವಾ ನಿಮ್ಮ ಹೆಸರಲ್ಲಿ ಇರುವಂಥ ಆಸ್ತಿನ ಬಿಟ್ಕೊಡೋದಕ್ಕೆ ತಯಾರಿಲ್ದಿರ ಒಂದಷ್ಟು ಜನ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರಬಹುದು ಅಥವಾ ನಿಮ್ಮನ್ನ ಒಂದು ರೀತಿ ಸ್ಟಕ್ ಎನರ್ಜಿಲಿ ಇಟ್ಟಿರಬಹುದು ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಹೆವಿ ಎನರ್ಜಿಲಿ ಇದ್ದೀರಾ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಈಗ ನೀವು ಯಾವುದಾದ್ರೂ ಒಂದನ್ನು ರಿಲೀಸ್ ಮಾಡಲೇಬೇಕು. ಆಗಲೇ ಹೇಳ್ದಂಗೆ ಲೆಟ್ ಗೋ ಮೂಮೆಂಟ್, ಏಂಜಲ್ ಏನು ಹೇಳ್ತಿದ್ದಾರೆ, ಲೆಟ್ ಗೋ ಮೂಮೆಂಟಿಗೆ ಬನ್ನಿ ಅಂತ. ಸೊ ಯಾರು ನಿಮಗೆ ನೋವು ಮಾಡಿದ್ದಾರೆ, ಯಾರು ನಿಮ್ಮನ್ನ ಇಲ್ಲ ಅನ್ಸುವಂಥ ಪ್ರಯತ್ನ ಮಾಡಿದ್ದಾರೆ, ನಿಮಗೆ ಗೊತ್ತಿದೆ. ಈಗ ಎದ್ದು ನಿಂತು ನೀವು ನೆಕ್ಸ್ಟ್ ನಿಮ್ಮ ಕೆಲಸದ ಕಡೆ ಗಮನನ ಕೊಡಬೇಕು. ಇಂಥ ದುಷ್ಟರು ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಮಾಡ್ತಿದ್ದಾರೆ ಅವರನ್ನೆಲ್ಲ ನಿಮ್ಮ ಜೀವನದಿಂದ ಗುಡಿಸಿ ಹೊರಗೆ ಹಾಕಬೇಕು. ನಿಮ್ಮ ಟಾರ್ಗೆಟ್ ಏನು ಇಲ್ಲ ಅಂದರೆ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ನಾನು ಅದನ್ನು ರೀಚ್ ಆಗಬೇಕು, ದಿಸ್ ಇಸ್ ಮೈ ಗೋಲ್, ಐ ವಾಂಟ್ ಟು ಅಚೀವ್ ದಿಸ್ ಅಂತ ಹೇಳ್ಕೊಳ್ಳಿ. ಎನಿಥಿಂಗ್ ಏನಾದರೂ ಆಗಿರಲಿ, ಒಂದು ಕಾರ್ ತೊಗೊಳೋದ್ರಿಂದ ಹಿಡಿದು ಒಂದು ಅಧಿಕಾರ ಸಂಪಾದನೆ ಮಾಡೋವರೆಗೂ ಇರಬಹುದು. ಏನಾದರೂ ಇಟ್ಕೊಳ್ಳಿ, ಅದ್ರ ಕಡೆ ಗಮನನ ಕೊಡಿ. ಆಗ ಇಂಥ ಬೆನ್ನಿಗೆ ಚೂರಿ ಹಾಕೋರ ಮಧ್ಯೆ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ದೇವಿಯ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ. ದೇವಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಅನುಕೂಲನ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ತಾಳ್ಮೆ ಅನ್ನೋದು ಇರಲಿ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ದೇವತೆಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಕೂಡ ಹೆಚ್ಚಿನ ಯಶಸ್ಸು ಬರುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಎಸ್, ದ ಎಂಪರರ್ ಅಂಡ್ ಕ್ವೀನ್ ಆಫ್ ವಾಂಡ್. ನಿಮ್ಮ ತಂದೆ ಕಡೆಯಿಂದ ನಿಮಗೆ ಒಂದಷ್ಟು ಸಮಸ್ಯೆ ಆಗ್ತಾ ಇರಬಹುದು. ಜೊತೆಗೆ ನಿಮ್ಮ ತಂದೆ ಕಡೆಯಿಂದ ನಿಮಗೆ ಸಹಾಯ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಒಂದು ಕಂಟ್ರೋಲಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಒಂದು ಯಶಸ್ಸಿನ ಕಡೆ ಅಥವಾ ಹೆಚ್ಚಿನ ಒಂದು ಕೆರಿಯರ್ ಕಡೆ ನೀವು ಗಮನ ಕೊಟ್ಟಷ್ಟು ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನ್ಯೂ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಎಲ್ಲವನ್ನು ಬಿಟ್ಟು ಮುಂದುವರಿಯೋದು ಹೇಗೆ ಅಂತ ಯೋಚನೆ ಮಾಡೋದಕ್ಕಿಂತ ಸೊ ಈಗ ಎಲ್ಲವನ್ನು ಕೂಡ ಬಿಟ್ಟು ಮುಂದುವರಿಬೇಕು, ನಾನು ನನ್ನ ಜೀವನದಲ್ಲಿ ಪಾಸಿಟಿವ್ ವೈಬನ್ನ ನೋಡಬೇಕು ಅಂತ ಡಿಸೈಡ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಇನ್ನು ಹೆಚ್ಚಿನ ಪಾಸಿಟಿವಿಟಿ ಅನ್ನುವಂಥದ್ದು ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಸುಮ್ಮನೆ ವೆಯ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಗುರಿ ಇಟ್ಕೊಂಡು ಗುರಿ ಸಾಧನೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಆಗುವಂಥ ಸಾಧ್ಯತೆಗಳ ಜೊತೆಗೆ ತುಂಬ ಇಷ್ಟಪಡುವಂಥ ವ್ಯಕ್ತಿ, ನಿಮ್ಮ ಒಂದು ರೀತಿ ಡ್ರೀಮ್ ಬಾಯ್ ಅಂತ ಅಥವಾ ಡ್ರೀಮ್ ಗರ್ಲ್ ಅಂತ ನೀವು ಅಂದ್ಕೊಂಡಿದ್ರೆ ಅವರು ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ ಈ ವಾರ ಅನ್ನುವಂಥದ್ದು ಇದೆ. ಹೊಸ ಬಿಸ್ನೆಸ್ ಶುರು ಮಾಡಿದರೆ ಅದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಜೊತೆಗೆ ಹೊಸ ರೀತಿಯಲ್ಲಿ ಜೀವನ ಬದಲಾವಣೆ ಕಡೆ ಕೂಡ ಹೋಗುತ್ತೆ.
ನಿಮ್ಮ ಡ್ರೀಮ್ ಜಾಬ್ ಏನಿತ್ತು, ನೀವು ಈ ರೀತಿ ನನ್ನ ಕೆರಿಯರ್ ಇರಬೇಕು, ಇದೇ ರೀತಿ ನಾನು ಬದಲಾಗಬೇಕು, ಸೊ ನನ್ನ ಅಚೀವ್ಮೆಂಟ್ ಈ ಥರ ಇರಬೇಕು, ಇದು ನನ್ನ ಡ್ರೀಮ್ ಬಿಸ್ನೆಸ್, ಈ ಥರ ಏನು ಯೋಚನೆ ಮಾಡ್ತಿದ್ವಿ ಆ ಬಿಸ್ನೆಸ್ ನೀವು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಆ ಬಿಸ್ನೆಸ್ಸಿಂದ ಕೂಡ ನಿಮಗೆ ಹೆಚ್ಚಿನ ಹೆಸರು ಗೌರವಗಳು ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಸೊ ಕನಸಿನ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಕನಸುಗಳು ತುಂಬ ಇಂಪಾರ್ಟೆಂಟ್ ಮೆಸೇಜಸ್ನ ಪಾಸ್ ಮಾಡ್ತಾ ಇದ್ದಾವೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಮಳೆ 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 ನಂಗನ್ಸುತ್ತೆ ಮಳೆ ಬರುತ್ತೆ ಅಂತ. ಸೊ ತುಂಬ ದೊಡ್ಡ ಮಳೆ ಬರುತ್ತೆ ಈ ವಾರದಲ್ಲಿ, ಸ್ವಲ್ಪ ಹೆವಿ ರೈನ್ ನೋಡ್ತೀವಿ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಇನ್ 16 ಡೇಸ್, ವಿತಿನ್ 9 ಮಂತ್, ಕೆಲವರಿಗೆ 26 ದಿವಸದಲ್ಲಿ ಆಗತ್ತೆ, ಇನ್ನು 16 ದಿವಸದಲ್ಲಿ ಕೆಲವರಿಗೆ, ಈ ಬುಧವಾರದಲ್ಲಿ ಕೆಲವರಿಗೆ ನೀವು ಅನ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆ ಇದೆ. ಎಲ್ಲೋ ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿಯಿಂದ ಹೊರಬರೋದ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಮೆಡಿಟೇಷನ್ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ, ಜೊತೆಗೆ ನೀವೊಬ್ಬ ಸೀಕ್ರೆಟ್ ಸ್ಟಾರ್ ಆಗಿ ಬದಲಾಗಬಹುದು. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸಿಂಗಲ್ ಪೇರೆಂಟ್ಸ್ ಪಾಪು ಬರುವಂಥ ಸಾಧ್ಯತೆ ಇದೆ. ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮ್ಮ ಪ್ರಾಬ್ಲಮ್ಮಿಗೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸಿಹಿ ಸುದ್ದಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಪೂರ್ವಜರಿಗೆ ಮುಕ್ತಿ ಬರುವಂಥದ್ದು ಅಥವಾ ನಿಮ್ಮ ಪೂರ್ವಜರ ಕನಸು ನನಸಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಅಧಿಕಾರ ಬರುವಂಥದ್ದು, ಒಂದು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಆಗುವಂಥದ್ದು, ವೆಡ್ಡಿಂಗ್ ಆಗುವಂಥದ್ದು ಅಥವಾ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವೇ ಎಂಗೇಜ್ಮೆಂಟ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಲೈಫಿಗೆ ಯಾರಾದರೂ ಬರಬಹುದು ಅಥವಾ ನೀವು ಬೇರೆಯವರ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು ಕೂಡ ಇಲ್ಲಿ ಇದೆ. ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೆಡಿಟೇಷನ್ ಮಾಡಿ. ಓಕೆ, ಶುಕ್ರ ಚೆನ್ನಾಗಿದ್ದಾರೆ. ಶುಕ್ರ ಚಂದ್ರ ಸಂಧಿ ಯೋಗ ಅಂತ ತೋರಿಸ್ತಾ ಇದೆ ಇಲ್ಲಿ. ಜೊತೆಗೆ ಮಿಥುನ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಓಕೆ, ತುಲಾ ರಾಶಿ, ಎಸ್, ಮತ್ತೆ ಇನ್ನೊಂದು ರಾಶಿ ಮೀನ ರಾಶಿ, ಮಕರ ರಾಶಿ ಕೂಡ ಇದೆ. ಸೊ ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 3, 7, 4, 12 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತಿದೆ ಯಾಕೋ ಇಂದು ಅಂತ ಯಾರೋ ಹೇಳ್ತಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಇಂದ ನಿಮ್ಗೇನೋ ಅವಾರ್ಡ್ ಬರಬಹುದು. ಯುನಿಸೆಕ್ಸ್ ಪಾರ್ಲರ್ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ನ್ಯೂಯಾರ್ಕಿಂದ ನಿಮಗೆ ಏನೋ ಒಂದು ವಿಶೇಷ ಚೇತನರಿಗೆ ವಿಶೇಷವಾದಂಥ ಏನೋ ಒಂದು ಆಫರ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ. ಯಾರೋ ನಿಮಗೆ ಗುಡ್ ನೈಟ್ ಅಂತ ಮೆಸೇಜ್ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ನಾನಿ ಆರೋಗ್ಯ ಗುಡ್ ಬೈ ಹೇಳುವಂಥ ಸಾಧ್ಯತೆ ಇದೆ. ಯಾರೋ ಹೋರಿ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಕ್ಸ್ ಎನರ್ಜಿ, ಯಾರಿಗೋ SP ಪೋಸ್ಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. PS ಪೋಸ್ಟ್ ಕೂಡ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. CID ವಿಚಾರಣೆ ನಡೆಯೋಕ್ಕೆ ಶುರು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. P ಲೆಟರ್ ಕೂಡ ಇಂಪಾರ್ಟೆಂಟ್ ಇದೆ. A ಲೆಟರ್ ಕೂಡ ಇಂಪಾರ್ಟೆಂಟ್ ಇದೆ. C ಲೆಟರ್ ಕೂಡ ಇಂಪಾರ್ಟೆಂಟ್ ಇದೆ.
VDCA. ಓಕೆ, ವಂದನಾ ಟ್ಯಾರೋಟ್ ಅಂತ ಕೇಳಿಸ್ತಾ ಇದೆ. ಸೊ ಯಾರೋ ಯಾವ ಹೆಸರಿಡಬೇಕು ಅಂತ ಹುಡುಕ್ತಾ ವಂದನಾ ಟ್ಯಾರೋಟನ್ನು ಅಂತ ಹೆಸರಿಡ್ತಾರೆ ಅಂತ ಅನಿಸುತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. GNNYEFX NUSPXOCVADC ಇದಿಷ್ಟು ಲೆಟರ್ಸ್ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ತಗೊಳ್ಳಿ. ಸೊ ಈಗ ಎಸ್ ಆರ್ ನೋ ನೋಡುವ. ಇಲ್ಲಿ 3 ಬಾರಿ ನಾನು ಶಫಲ್ ಮಾಡ್ತೀನಿ. ಸೊ ಡಿಸೈಡ್ ಮಾಡಿ. ಮೊದಲನೇದು ಮೇ ಬಿ ಆದರೆ ಆಗತ್ತೆ, ಇಲ್ಲ ಅಂದರೆ ಇಲ್ಲ, ಗ್ಯಾರಂಟಿ ಇಲ್ಲ. ಎರಡನೇದು ಕೂಡ ಮೇ ಬಿ ಇದೆ. ಸೊ ಆದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಗ್ಯಾರಂಟಿ ಇಲ್ಲ. ಮೂರನೇದು ಎಸ್ ಇದೆ, ಖಂಡಿತವಾಗ್ಲೂ ಆಗತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಈ ವಾರ ಹೇಗಿದೆ ನೋಡೋಣ. ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಇದೆ. ಸೊ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮಿಬ್ಬರ ಮ್ಯಾರೇಜ್ ಒಂದು ರೀತಿ ಡಿವೈನ್ ಡಿಸೈಡ್ ಮಾಡಿರೋ ಅಂಥದ್ದು, ಒಂದು ಡಿವೈನ್ ಕೌಂಟರ್ ಪಾರ್ಟ್ ಅಂತಾರಲ್ಲ ಆ ರೀತಿಲಿ. ಸೊ ಲಕ್ಷ್ಮೀನಾರಾಯಣರ ಹಾಗೆ ಶಿವ ಪಾರ್ವತಿಯರ ಹಾಗೆ ನಿಮ್ಮ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಮ್ಯಾರೇಜ್ ಲೈಫ್ ಬಗ್ಗೆ ತುಂಬ ಭಯ ಬೇಡ ಅನ್ನುವಂಥದ್ದು ಇದೆ, ತುಂಬ ಹೆದರ್ಕೊಳ್ಳೋ ಅಂಥದ್ದು ಬೇಡ ಅನ್ನುವಂಥದ್ದು ಇದೆ. ಕೆಲವರಿಗೆ ಮ್ಯಾರೇಜ್ ವಿಚಾರವಾಗಿ ಒಂದಷ್ಟು ಸರ್ಪದೋಷ ಅಥವಾ ಕಾಳ ಸರ್ಪದೋಷ, ನಿಮಗೆ ಗೊತ್ತು ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇರಬಹುದು, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೀನಿನ ಬಿಸ್ನೆಸ್ ಮಾಡೋ ಅಂಥವರಿಗೆ, ಸಮುದ್ರದಲ್ಲಿ ಬಿಸ್ನೆಸ್ ಮಾಡೋರು, ನೀರಿನ ಬಿಸ್ನೆಸ್ ಮಾಡೋರಿಗೂ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರಯಾಣದ ಬಗ್ಗೆ ಏನಾದರೂ ನೀವು ಎಲ್ಲಾದರೂ ಪ್ರಯಾಣ ಹೋಗಬೇಕು ಅಂದ್ಕೊಂಡಿದ್ರೆ ಅದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಹೊಸ ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಸೈನ್ಯಕ್ಕೆ ಇನ್ನೊಂದು ಗರಿ ಮುಕುಟ ಸೇರೋದ್ರಲ್ಲಿ ಇದೆ. ಸೊ ನಾವು ಪ್ರೌಡ್ಲಿ ಪ್ರೊನೌನ್ಸ್ ಮಾಡೋ ಹಾಗೆ ಒಂದು ಪ್ರೌಡ್ ಮೂಮೆಂಟ್ ಆರ್ಮಿಗೆ, ಇಂಡಿಯನ್ ಆರ್ಮಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶತ್ರುಗಳು ಈ ವಾರ ತುಂಬ ಹೆಚ್ಚಿನ ಯಶಸ್ಸನ್ನು ನೋಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ಹೆಚ್ಚಿನ ಒಂದು ಅಧಿಕಾರನ ಪ್ರಾಪ್ತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮತ್ಸ್ಯಾವತಾರಿ, ಶೇಷನಾಗ ಮತ್ತು ಬಸವಣ್ಣನ ಆಶೀರ್ವಾದ ಇದೆ. ಶಿವನ ಆಶೀರ್ವಾದ ಅಥವಾ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ತಾಳ್ಮೆ ಅನ್ನೋದು ತುಂಬ ಮುಖ್ಯ. ತಾಳ್ಮೆ ಕಳ್ಕೊಳ್ಳೋಕ್ಕೆ ಬಿಡಬೇಡಿ, ಮತ್ತು ನೀವು ಕೂಡ ತಾಳ್ಮೆ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮಕ್ಕಳ ಕಾಲಿಗೆ ವಿಷ ಜಂತು ಕಚ್ಚದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ. ಒಂದು ತ್ರಿಶೂಲನೋ ಅಥವಾ ಒಂದು ಆಯುಧ ಏನೋ ಒಂದು ದೇವರ ಕೈಯಲ್ಲಿ ಇರುತ್ತಲ್ಲ, ಆ ಥರದ್ದು ಇನ್ನು ದೇವರಿಗೆ ಮಾಡಿಸ್ಕೊಟ್ಟಿಲ್ಲ, ಯಾವಾಗ ಮಾಡಿಸ್ಕೊಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ರಕ್ಷೆ ಕಟ್ಟಿಲ್ಲ, ರಕ್ಷೆ ಕಟ್ಕೊಳ್ಳಿ ಮನೆಗೆ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ.
ಹೊಸ ನದಿಯ ಉಗಮ ಆಗೋದ್ರಲ್ಲಿ ಇದೆ. ಆ ನದಿಯ ಉಗಮ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತರುತ್ತೆ ಅನ್ನುವಂಥದ್ದು. ಎಲ್ಲೋ ನದಿ ಉಗಮ ಆದ್ರೆ ನನ್ನ ಜೀವನಕ್ಕೆ ಯಾಕೆ ಸಾಕಷ್ಟು ಒಳ್ಳೇದಾಗತ್ತೆ ಅಂದ್ರೆ, ನೀವಿರುವಂಥ ಸ್ಥಳದಲ್ಲಿ ಆ ನದಿಯ ಉಗಮ ಆಗತ್ತೆ. ಹಾಗಾಗಿ ಅದು ನಿಮ್ಗೆ ಯಶಸ್ಸನ್ನ ತರುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಆ ನದಿಯ ಉಗಮದಿಂದ ಸಾಕಷ್ಟು ಜನರಿಗೆ ಒಳ್ಳೇದಾಗತ್ತೆ. ಅದೊಂದು ಶುಭ ಶಕುನ. ಇಷ್ಟ ಇಲ್ಲ ಅಂದ್ರೆ ತಗೊಂಬೇಡಿ. ವಿದ್ಯಾರ್ಥಿಗಳೇ ಓದಿನ ಕಡೆ ಗಮನನ ಕೊಡಿ. ಜೊತೆಗೆ ಯಾರ್ಯಾರು ಈ ರೀಡಿಂಗ್ ನೋಡ್ತಿದ್ದೀರೋ ನೀವೆಲ್ಲರೂ ಪಾಸ್ ಆಗ್ತೀರಾ. ಹಾಗಂತ ಓದೋದನ್ನ ಬಿಡಬೇಡಿ. ಹಾರ್ಡ್ ವರ್ಕ್ ಮಾಡಿ ಟಾಪರ್ ಆಗ್ತೀರಾ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಹೊಸ ಸ್ಕೂಲ್ ಓಪನ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಯಾರೋ ಇದ್ದೀರಾ, ಮಾಡಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ವೈದೇಹಿ ಪರಿಣಯ ಅಂತ ಏನೋ ಕೇಳಿಸ್ತಾ ಇದೆ. ಸೊ ಅದೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಥರದ್ದೇನೋ ಒಂದಷ್ಟು ಇದೆ. ಸೊ ವೈದೇಹಿ ಪರಿಣಯ ಅನ್ನುವಂಥದ್ದು ಒಂದು ಆ, ಪೂಜೆಯ ಪ್ರೋಗ್ರಾಮ್ ಇದೆ. ಸೊ ಅಂದ್ರೆ ಪದ್ಮಾವತಿ ಅಮ್ಮನವರು ಮತ್ತೆ ತಿರುಪತಿ ತಿಮ್ಮಪ್ಪನಿಗೆ ಮಾಡುವಂಥ ಪೂಜೆ. ಮೇ ಬಿ ಅದನ್ನ ನೋಡಕ್ಕೆ ನೀವು ಹೋಗಬಹುದು. ಆ ಥರದ್ದು ಕೂಡ ಇದೆ. ನಿಮ್ಮ ಕುಂಡಲಿನಿ ಶಕ್ತಿನ ಆಮ್, ಜಾಗೃತಗೊಳಿಸ್ಕೊಳ್ಳಿ. ನಿಮ್ಮ ಇನ್ ಅಂಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಿಂಗಲ್ಸ್ ಮ್ಯಾರೇಜ್ ಆಗ್ತಿದ್ದೀರಾ, ಮ್ಯಾರೇಜ್ ಆಗಿರೋರು ನೀವು ನಿಮ್ಮ ಹಸ್ಬೆಂಡ್ ಮತ್ತು ವೈಫ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ. ಸಿಂಗಲ್ ಪೇರೆಂಟ್ ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಾ, ನನಗೆ ಗೊತ್ತಿಲ್ಲ ಹೇಗೆ ಇದನ್ನ ನಿಮಗೆ ಅನಲೈಸ್ ಮಾಡಿ ಹೇಳೋದು ಅಂತ. ನಿಮ್ಮ ಜೀವನದಿಂದ ಅವರು ನಿಮಗೆ ಆಶೀರ್ವಾದ ಮಾಡಿ ನಿಮ್ಮ ಇಚ್ಛೆಯಂತೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಸಮಥಿಂಗ್ ಹಿಡನ್ ಸೀಕ್ರೆಟ್ ಥರ ಇದೆ. ಶತ್ರುಗಳ ನಿಗ್ರಹ ಆಗತ್ತೆ, ಅಪಸ್ಮರರ ಅಂತ್ಯ ಸದ್ಯದಲ್ಲೇ ಆಗತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪಾಲಿನ ಅಮೃತ ನಿಮಗೆ ಸಿಗೋ ಹಾಗೆ ಆಗಲಿ ಅನ್ನೋ ಆಶೀರ್ವಾದ ಕೂಡ ಇಲ್ಲಿ ಇದೆ. ಓಕೆ, ತುಂಬ ಹಿಡನ್ ಮೆಸೇಜಸ್ ಇದೆ ಇಲ್ಲಿ. ಜೊತೆಗೆ ಗಂಗಾ ಅವತರಣ ಕೂಡ ಆಗತ್ತೆ. ತುಂಬ ಹೆಚ್ಚಿನ ಮಳೆ ಬರುತ್ತೆ ಅನ್ನುವಂಥದ್ದು ಇದೆ. ಉತ್ತರ ಭಾರತ ಮತ್ತೊಮ್ಮೆ ಕೊಚ್ಚಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಇದು ರೀಡಿಂಗ್, ಈ ವೀಕ್ಲಿ ರೀಡಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಮೇ ಬಿ ಅಪ್ಕಮಿಂಗ್ ಡೇಸಲ್ಲಿ ಇದರ ರೀಡಿಂಗಿನ ಒಂದು ಮಾತೇನಿದೆ ಅದು ಅನ್ವಯಿಸುತ್ತೆ ಹೆಚ್ಚಾಗಿ ಅನ್ನುವಂಥದ್ದು ಇದೆ. ಸೊ ಎಸ್, ಅಫ್ಕೋರ್ಸ್ ಈ ತಿಂಗಳು ಕೂಡ, ಈ ವಾರ ಕೂಡ ಇದು ಅನ್ವಯಿಸುತ್ತೆ. ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ. ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನೀವು ಹೋಗ್ತಾ ಇರುವಂಥ ದಾರಿ ಸರಿ ಇಲ್ಲ, ನೀವು ಬೇರೆ ದಾರಿಲಿ ಹೋಗಿ ಅಂತ ಇದೆ. ಜೊತೆಗೆ ಇನ್ನೊಂದು ವರ್ಷ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ದೇರ್ ಇಸ್ ಸಮಥಿಂಗ್ ಬೆಟರ್ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ಈ ಸಿಚುವೇಶನ್ ಏನಿದೆ ಇದು ಇಂಪ್ರೂವ್ ಆಗತ್ತೆ, ಇನ್ನು ಒಳ್ಳೆ ರೀತಿಲಿ ಆಗತ್ತೆ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತಲ್ಲಿ ನೀವು ಅಂದ್ಕೊಂಡಿರೋದು ಆಗತ್ತೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ. ಎಸ್, ಅಫ್ಕೋರ್ಸ್ ಮಹಾಲಕ್ಷ್ಮಿ ಬಂದಮೇಲೆ ನಿಮಗೆ ಸಕ್ಸಸ್ ಇದ್ದೇ ಇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೋ ಅನ್ನುವಂಥದ್ದು ಇದೆ. ನಿಮಗೆ ಸೂಚನೆನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ, ಆಗ ಮುಂದುವರಿಸಿ. ಈಗ ನಾಟ್ ದ ರೈಟ್ ಟೈಮ್, ಬಟ್ ನೋ ನೀಡ್ ಟು ವರಿ, ಟೇಕ್ ಆ್ಯಕ್ಷನ್ ಅಂತ ಕೂಡ ಇದೆ. ಆಸ್ಕ್ ಏಂಜಲ್ಸ್ ಅಂತ ಕೂಡ ಇದೆ. ಸೊ ಸ್ವಲ್ಪ ಏಂಜಲ್ಸನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಧ್ಯಾನದ ಮುಖೇನ ಕೆಲವ್ರಿಗೆ ದೇವಿ ದರ್ಶನ ಕೂಡ ಆಗಬಹುದು, ಕೆಲವ್ರಿಗೆ ದೇವರ ದರ್ಶನ ಕೂಡ ಆಗಬಹುದು. ಸದ್ಯಕ್ಕೆ ನೋ ಅಂತ ಹೇಳಿರೋದ್ರಿಂದ ನೋ. ಓಕೆ, ನೋ ಅಂತ ಬಂದಿದೆ. ಸದ್ಯಕ್ಕೆ ಯಾವುದೇ ಎಸ್ ಆರ್ ನೋ ಕೇಳೋದಾದ್ರೆ ನೋ. ಸದ್ಯಕ್ಕೆ ನೀವು ನಿಮ್ಮ ಪ್ರೇಮಿ ಸಪ್ರೇಷನ್ ಆಗಬಹುದು ಅಥವಾ ಆದರೆ ಬೆಟರ್ ಅಂತ ಇದೆ. ಅಥವಾ ಸಪ್ರೇಷನಲ್ಲಿ ಇರೋರು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ. ಸೊ ಡಿವೈನ್ ಟೈಮಿಂಗ್ ಇನ್ನೂ ಬಂದಿಲ್ಲ. ಯಾಕೆ ಅಂದರೆ ನಿಮ್ಮ ಒಂದು ಈ ಮುಖವಾಡ ಏನಿದೆ, ನಿಮ್ಮ ಜೀವನದಲ್ಲಿ ಏನು ಮುಖವಾಡ ಹಾಕ್ಕೊಂಡಿದ್ದಾರೆ, ಎಸ್ಪೆಷಲಿ ಲವ್ ಲೈಫಲ್ಲಿ ಏನು ನಿಮ್ಮ ಪರ್ಸನ್ ಇರ್ಬೋದು, ನೀವು ಇರ್ಬೋದು, ಓಪನ್ ಆಗಿ ಇಲ್ಲ, ಸರಿಯಾದ ರೀತಿಯಲ್ಲಿ ಒಂದು ರಿಲೇಶನ್ಶಿಪ್ ಇಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಅಥವಾ ಏನೋ ಒಂದು ಲೆವೆಲ್ ಮೇಂಟೈನ್ ಮಾಡಲಿಕ್ಕೆ ರಿಲೇಶನ್ಶಿಪ್ ಇಟ್ಕೊಂಡಿರಬಹುದು. ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಪ್ರೀತಿಗೆ ಅರ್ಹರು. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ಸನ್ನ ಎಷ್ಟೇ ದೂರ ಮಾಡಿದ್ರು ಅವ್ರು ಯಾವತ್ತಾದರೂ ಒಂದಿನ ರಿಯೂನಿಯನ್ ಆಗಿ ಆಗ್ತಾರೆ. ಇನ್ ಕೇಸ್ ಈ ಲೈಫಲ್ಲಿ ಅವ್ರು ಆಗಲೇ ಇಲ್ಲ ಅಂದರೆ
ಆಫ್ಟರ್ ಡೆತ್ ಆದರೂ ಅವರು ರಿಯೂನಿಯನ್ ಆಗ್ತಾರೆ. ಹಾಗಾಗೋದು ಬೇಡ. ನೀವಿಬ್ರು ಬದುಕಿದ್ದಾಗೇನೆ ಚೆನ್ನಾಗಿರೋ ಜೀವನನ ನೋಡ್ಕೊಳ್ಳಿ. ಸೊ ಐ ಜಸ್ಟ್ ಕ್ಲಾರಿಫೈ ಅಷ್ಟೇನೆ. ಸೊ ಹಾಗಂತ ಆ ಥರ ಏನಾದರೂ ತೊಂದರೆ ಆಗತ್ತೆ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸಪ್ರೇಷನಲ್ಲಿ ಇರೋರಿಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ರೊಮ್ಯಾಂಟಿಕ್ ಫೀಲಿಂಗ್ಸ್ ಈ ರೊಮ್ಯಾನ್ಸ್ ಮಂತಲ್ಲಿ ಇನ್ನ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೋಲ್ಮೇಟ್, ಯೆಸ್, ಇವರೇ ನಿಮ್ಮ ಸೋಲ್ಮೇಟ್ ಅಂತ ಕನ್ಫರ್ಮ್ ಆಗುತ್ತೆ. ಒಬ್ಬ ಪರ್ಸನ್ ಬರ್ತಾರೆ. ಸೊ ಸದ್ಯಕ್ಕೆ ನಿಮ್ಮ ಎಕ್ಸನ್ನ ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ. ತುಂಬ ಪ್ಯಾಷನ್ ಇದೆ ನೀವು ಅಂದರೆ, ಹಾಗಾಗಿ ಅವರು ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ತಯಾರಿಲ್ಲ ಅನ್ನುವಂಥದ್ದು ಕೂಡ ಇದೆ. ಫ್ರೆಂಡ್ಸಿನ ಸಹಾಯ ತಗೊಂಡ್ರೆ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋಲ್ಮೇಟ್ ಕೆಲವ್ರಿಗೆ ಬಂದಿಲ್ಲ ಇನ್ನು, ಅವ್ರನ್ನ ಕರೀರಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಒಂದು ವಾರ್ನಿಂಗ್ ಇದೆ. ಲವ್ ಲೈಫಲ್ಲಿ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ದೈಹಿಕವಾಗಿ ಉಪಯೋಗಿಸ್ಕೊಬೇಕು ಅನ್ನುವಂಥ ಕಾರಣಕ್ಕೆ ಅವಕಾಶನ ಹುಡುಕ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್, ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದೆ ನಿಮ್ಮ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಹೆಚ್ಚು ಸದ್ಯಕ್ಕೆ ನೀವು ಫ್ಯಾಮಿಲಿ ಲೈಫಲ್ಲಿ ಅದ್ರ ಕಡೆ ಗಮನನ ಕೊಡಿ. ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸ್ಕೊಂಡ್ರೆ ಸೊ ಲವ್ ಲೈಫ್ ಚೆನ್ನಾಗಿ ಹೋಗುತ್ತೆ. ಸೊ ಸದ್ಯಕ್ಕೆ ಲವ್ ಲೈಫ್ ಕಡೆನೇ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇವ್ರು ಸರಿ ಮಾಡ್ತಾರೆ, ಅವ್ರು ಸರಿ ಮಾಡ್ತಾರೆ ಅಂತ ಅನ್ನೋದ್ಕಿಂತ ನಮ್ಮ ಲೈಫನ್ನ ನಾವು ಸರಿ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಎಸ್, ಯಾರೋ ನಿಮ್ಮನ್ನ ತುಂಬ ಕ್ಲೋಸ್ ಆಗಿ ವಾಚ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀರಾ, ಏನು ನಿರ್ಧಾರ ತಗೊಳ್ಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ. ಇನ್ನು ಅವರು ಯಾವುದೇ ನಿಧಾನನ ಮಾಡೋದಿಲ್ಲ. ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಈ ವ್ಯಕ್ತಿ ನಿಮ್ಮ ಲೈಫ್ ಇಲ್ಲಿ ಬಂದಿರೋರು ಅಥವಾ ಕರೆಂಟ್ಲಿ ಏನು ಕಾರ್ಮಿಕ್ ನೀವು ಸಫರ್ ಮಾಡ್ತಿದ್ದೀರಾ, ಇದೊಂದು ಪಾಸ್ಟ್ ಲೈಫ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಈ ರಿಲೇಶನ್ಶಿಪ್ ಎಂಡ್ ಆಗೋದು ನೀವು ಇಷ್ಟಪಟ್ಟಾಗಲ್ಲ. ಸೊ ದೇವರು ಈ ಒಂದು ಕಾರ್ಮಿಕ್ ಎಂಡ್ ಯಾವಾಗ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೋ ಆವಾಗಷ್ಟೇ ನಿಮ್ಮ ಈ ಒಂದು ರಿಲೇಶನ್ಶಿಪ್ ಎಂಡ್ ಆಗೋದು. ಅಲ್ಲಿವರೆಗೂ ಇದು ಹೀಗೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ತುಂಬ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಲೈಫಿಂದ, ಒಂದು ರೀತಿ ಏನು ಬದಲಾವಣೆ ಬರ್ತಿದೆ, ಏನು ನಿರೀಕ್ಷೆ ಮಾಡಬಹುದು ಅಂತ. ನಿಮ್ಮ ಲೈಫು ಅವರಿಗೆ ಒಂದು ಅಡ್ವಾಂಟೇಜ್ ಆಗಿಬಿಟ್ಟಿದೆ. ಸೊ ಒಂದು ಏನು ಹೇಳ್ತಾರೆ, ನಿಮ್ಮ ಲೈಫಲ್ಲಿ ಏನೇ ಆದರೂ ಅದು ಅವರಿಗೆ ಬೆನಿಫಿಟ್ ಆಗ್ತಾ ಇದೆ. ಅದು ಒಳ್ಳೇದಾದರೂ ಅವರಿಗೆ ಬೆನಿಫಿಟ್ ಆಗ್ತಿದೆ, ಕೆಟ್ಟದಾದರೂ ಅವರಿಗೆ ಬೆನಿಫಿಟ್ ಆಗ್ತಿದೆ. ಯಾಕೆ ಹೀಗಾಗ್ತಿದೆ ಅಂದರೆ, ಅವರು ನಿಮ್ಮ ಒಂದು ಕಾರ್ಮಿಕ್ ಪಾರ್ಟ್ನರ್ ಇರಬಹುದು ಅಥವಾ ಪಾಸ್ಟ್ ಲೈಫ್ ಎನರ್ಜಿ, ಆಗಲೇ ಹೇಳ್ದಂಗೆ ಪಾಸ್ಟ್ ಲೈಫ್ ಎನರ್ಜಿ ಕೂಡ ಇದೆ. ಸೊ ನೀವು ಇವಾಗ ಡಿಸೈಡ್ ಮಾಡಬೇಕು, ಸೊ ನಿಮಗೆ ಇವರ ಅಗತ್ಯ ಇದೆಯಾ ಇಲ್ವಾ ಅನ್ನುವಂಥದ್ದು. ಇಲ್ಲಿ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಹೈಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಈ ಬ್ರೇಕಪ್ಪಿಗೆ ಕಾರಣ ಏನು ಇದನ್ನು ತಿಳ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಯಾರಿದ್ದಾರೆ, ಈ ಡಿವೋರ್ಸ್ವರೆಗೂ ನಿಮ್ಮ ಫ್ಯಾಮಿಲಿ ಲೈಫನ್ನು ಯಾರು ತಗೊಂಡು ಹೋಗ್ತಾರೆ ಇದ್ರ ಕಡೆ ಕೂಡ ಗಮನನ ಕೊಡಿ. ಸೊ ಫ್ಯಾಮಿಲಿ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಇದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್, ಫ್ಯಾಮಿಲಿ ಕೋರ್ಟಲ್ಲೇ ಆಗೋದು, ಅದು ನೀವೇನು ಹೇಳೋದು ಅಂತಿದ್ದಾರೆ. ನೀವು ಇಲ್ಲಿ ನೋಡ್ತಿದ್ದೀರಾ ಅಂದರೆ ನಾನು ಹೇಳ್ತೀನಿ ಅಂತಲೇ ನೋಡ್ತಿದ್ದೀರಾ. ನಾ ಹೇಳಲ್ಲ ಅಂದಿದ್ರೆ ನೀವು ನೋಡ್ತಾ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಹೇಳೋದನ್ನ ಕೇಳಿಸ್ಕೊಳ್ಳಿ. ಜೊತೆಗೆ ಡಿವೋರ್ಸ್ ತಗೊಂಡು ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗುವಂಥ ಯೋಚನೆ ಕೂಡ ಕೆಲವರು ಮಾಡಿದ್ದಾರೆ. ಫಾರಿನಿಂದ ಕೂಡ ನಿಮಗೆ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫಾರಿನ್ 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 ಅಂತ ಯಾರು ತಲೆ ಕೆಡಿಸ್ಕೊಂಡು ಮದುವೆ ಆಗೋಕ್ಕೆ ಅಥವಾ ಕೆರಿಯರ್ಗೆ ಅಂತ ಹೋಗ್ತೀರಾ, ಅದರಿಂದ ಒಂದಷ್ಟು ಸಮಸ್ಯೆಗಳಾಗುವಂಥದ್ದು, ಅಲ್ಲಿಂದ ಎಲ್ಲರನ್ನು ಕೆಲಸದಿಂದ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿ ಜಾಗತಿಕ ಮಟ್ಟದಲ್ಲಿ ಅಲ್ಲಿಂದ ನಿಮಗೆ ಕೆಲಸದಿಂದ ತೆಗೆದು ಹಾಕ್ತಾರೆ ಅನ್ನುವಂಥದ್ದು ಇದೆ. ಎಷ್ಟೊಂದು ಸೈನಿಕರಿಗೆ ಮನಸ್ಸಿಗೆ ನೋವಾಗುವಂಥದ್ದು ಇದೆ. ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟ್ಲಿ ಇದು ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ
ಮನಸ್ತಾಪಗಳು ಅಥವಾ ಏನು ಒಂದು ಬೇಜಾರಾಗತ್ತೆ. ಇದು ನಮ್ಮ ದೇಶದಲ್ಲಿ ಅಲ್ಲ, ಬೇರೆ ದೇಶದ ಸೈನಿಕರಿಗೆ ಒಂದಷ್ಟು ಮನಸ್ಸಿಗೆ ನೋವಾಗುವಂಥ ಘಟನೆಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕನಸನ್ನ ನೀವು ಕಾಣೋದನ್ನ ಬಿಟ್ಬಿಟ್ಟಿದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ನೀವೊಬ್ಬ ಸ್ಟಾರ್ ಆಗಿ ಬದಲಾಗಬೇಕಾಗಿರೋಂಥವ್ರು. ನಿಮ್ಮ ಅದೃಷ್ಟದ ನಕ್ಷತ್ರ ನಿಮ್ಮ ಕೈ ಹಿಡಿದಿದೆ. ಆದ್ರೂ ಕೂಡ ನೀವೆಲ್ಲೋ ಒಂದ್ ಕಡೆ ಇನ್ನೊಬ್ಬರ ಕೈವಶದಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಇದರಿಂದ ಹೊರಗೆ ಬನ್ನಿ. ನಿಮ್ಮ ಕನಸುಗಳು ನಿಮ್ಮನ್ನ ಒಬ್ಬ ಸ್ಟಾರ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನೀವು ಬರ್ತಾರೆ ಅಂತ ಕಾಯ್ಕೊಂಡಿದ್ದವರು ಸದ್ಯಕ್ಕೆ ಬರೋದಿಲ್ಲ. ಇನ್ನ 1 ಇಯರ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ದೇವ್ರು ಯಾವಾಗ ಬರ್ತಾರೆ, ದೇವ್ರು ಯಾವಾಗ ಬರ್ತಾರೆ, ದೇವ್ರು ಯಾವಾಗ ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಇದ್ರೆ ಸದ್ಯಕ್ಕೆ ದೇವ್ರು ಕೂಡ ಬರೋದಿಲ್ಲ ನಿಮ್ಗೆ ಸಹಾಯ ಮಾಡೋದಕ್ಕೆ. ಯಾಕೆ ಅಂದ್ರೆ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ದೇವರು ನಿಮ್ಗೆ ಸಹಾಯ ಮಾಡದೇ ಇರೋ ಹಾಗೆ ಒಂದಷ್ಟು ಬಂಧನಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಕೆರಿಯರ್ ವಿಚಾರ ಆಗಿರ್ಲಿ, ನಿಮ್ಮ ಒಂದು ಪಾಸಿಟಿವ್ ವಿಚಾರ ಆಗಿರ್ಲಿ, ನೀವೇ ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಈಗ ಮರಳಿ ಯತ್ನವ ಮಾಡು ಅಥವಾ ಮರಳಿ ಪ್ರಯತ್ನವ ಮಾಡು ಅನ್ನುವಂಥ ರೀತಿಯಲ್ಲಿ ನೀವು ಪ್ರಯತ್ನನ ಪಡಬೇಕು ಅನ್ನೋದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ತಾಯಿಯ ಕಡೆಯಿಂದ ನಿಮ್ಗೆ ಆಶೀರ್ವಾದ ಇದೆ. ದೇವ್ರ ಕಡೆಯಿಂದ ಕೂಡ ಆಶೀರ್ವಾದ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಒಂದು ಶುಕ್ರನ ಆಶೀರ್ವಾದ ನಿಮ್ಮ ಮೇಲೆ, ಚಂದ್ರ ಶುಕ್ರರ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಏನೋ ಅಮೌಂಟ್ ಬರಬೇಕಿತ್ತು, ಬರೋದಿಲ್ವಾ ಅಂತ ಕೇಳ್ತಾ ಇರೋರಿಗೆ ಖಂಡಿತವಾಗ್ಲೂ ಬರುತ್ತೆ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಬರೋದಿಲ್ಲ, ಬೇರೆ ರೀತಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮ್ಮ ಜೀವನನ ನರಕ ಮಾಡ್ತಾ ಇದೆ. ವಿದ್ಯಾರ್ಥಿಗಳೇ, ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಬ್ಯಾಡ್ ಇಂಟೆನ್ಷನ್ ಅಥವಾ ಅನ್ವಾಂಟೆಡ್ ರಿಲೇಶನ್ಶಿಪ್, ಮಕ್ಕಳೇ ಓದೋದ್ರ ಕಡೆ ಗಮನನ ಕೊಡಿ. ಫೋನಲ್ಲಿ ಬೇಡ್ದಿರೋದನ್ನೆಲ್ಲ ನೋಡಿ ನಿಮ್ಮ ಜೀವನನ ನರಕ ಮಾಡ್ಕೊಳ್ಬೇಡಿ. ಸೊ ಸದ್ಯಕ್ಕೆ ಏಪ್ರಿಲ್ ಮುಗಿಯೋವರೆಗೂ ಅಥವಾ ಎಕ್ಸಾಮ್ಸ್ ಮುಗಿಯೋವರೆಗೂ ನನ್ನ ಫೋನ್ ಮುಟ್ಟೋದಿಲ್ಲ ಅಂತ ಶಪಥ ಮಾಡ್ಕೊಳ್ಳಿ. ಎಂಥದ್ದೇ ಇದ್ರೂ ನನ್ನ ಫೋನ್ ಮುಟ್ಟೋದಿಲ್ಲ ಅಂತ ಫೋಕಸ್ ಮಾಡಿ. ಈ ಲೈಫೇ ಹೀಗಿದೆ. ಮುಂದಿನ ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ಇನ್ನ ನಿಮ್ಮ ಓದಿಗೆ ಯಾವುದೇ ಬೆಲೆ ಇರೋದಿಲ್ಲ, ಯಾವುದೇ ನಾಲೆಡ್ಜ್ ಇರೋದಿಲ್ಲ ನಿಮಗೆ, ಮೊಬೈಲ್ ನಾಲೆಡ್ಜ್ ಬಿಟ್ರೆ. ಸೊ ಸದ್ಯಕ್ಕೆ ಓದಿ, ಅದನ್ನ ತಲೆಗೆ ಹಾಕೊಳ್ಳಿ. ಮುಂದೆ ಮೊಬೈಲ್ನ ನೀವೇ ಕ್ರಿಯೇಟ್ ಮಾಡೋ ಥರ, ನೀವೇ ಒಬ್ಬ ದೊಡ್ಡ ಆಫೀಸರ್ ಆಗೋ ಥರ ಬದಲಾಗ್ತೀರಾ. ಯಾರು ಮನ್ಸಿಟ್ಟು ಓದ್ತಾ ಇದ್ದೀರೋ ಟಾಪರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ವೆಹಿಕಲ್ ಕೂಡ ಖರೀದಿ ಮಾಡ್ತೀರಾ. ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ. ಎಂಡ್ ಆದ್ರೂ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಎಸ್, ಇಟ್ಸ್ ಹ್ಯಾವ್ ಟು ಹ್ಯಾಪನ್. ಯಾಕೆ ಅದಾಗಲೇಬೇಕು ಅಂದರೆ ಅದು ನಿಮ್ಮಿಬ್ಬರ ಹಣೆ ಬರದಲ್ಲಿ ನೀವಿಬ್ರು ದೂರ ಆಗಬೇಕು ಅಂತ ಬರ್ದಿಲ್ಲ. ಆದರೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಅಥವಾ ಥರ್ಡ್ ಪಾರ್ಟಿಯಿಂದ ನೀವಿಬ್ರು ದೂರ ಆಗ್ತಿದ್ದೀರಾ. ಯಾಕೆಂದರೆ ನಿಮ್ಮಂಥ ಮೂರ್ಖರು ಮತ್ತೊಬ್ಬರು ಇಲ್ಲ. ಸೊ ಇನ್ನೊಬ್ರು ಮಾತು ಕೇಳ್ಕೊಂಡು ಇನ್ನೊಬ್ರು ಜೀವನನ ಇಂಪಾರ್ಟೆಂಟ್ ಕೊಟ್ಕೊಂಡು ಬೇಡದಿರೋ ಅಂಥ ವಿಚಾರಗಳಿಗೆ, ಎಸ್ಪೆಷಲಿ ಬೇಡದಿರೋ ಅಂಥ ವಿಚಾರಗಳು, ಅನ್ವಾಂಟೆಡ್ ಪರ್ಸನ್ ನಿಮ್ಮ ಲೈಫಲ್ಲಿ ಮೂಗು ತೂರಿಸಿ ನಿಮ್ಮ ಲೈಫನ್ನ ಹೀಗೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನೀವು ಡಿವೋರ್ಸ್ ಆಗಿದ್ದು ಮೂರ್ಖತನನೇ ಅಂತ ಅನ್ಬೋದು. ಬಟ್ ನೀವೇನು ಸಫರ್ ಮಾಡಿರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ರೆಮಿಡೀಸ್ ಇತ್ತು, ರೆಮಿಡೀಸ್ ಫಾಲೋ ಮಾಡ್ಬೋದಾಗಿತ್ತು, ಅದನ್ನು ನೀವು ಮಾಡಲಿಲ್ಲ. ಅದು ನಿಮ್ಮದೇ ತಪ್ಪು ಅನ್ನುವಂಥದ್ದು ಕೂಡ ಇದೆ. ನಥಿಂಗ್ ಟು ವರಿ. ಯೋಚನೆ ಮಾಡಬೇಡಿ, ತಾಳ್ಮೆಯಿಂದ ಇರಿ. ಫೈನಾನ್ಷಿಯಲಿ ಸಕ್ಸಸ್ ಆಗುವಂಥದ್ದು, ಲೋನ್ ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥದ್ದು, ಪ್ರಯಾಣ ಹೋಗುವಂಥದ್ದು, ನಿಮ್ಮ ಕನಸು ನನಸಾಗುವಂಥದ್ದು, ನೀವೊಬ್ಬ ಡ್ರೀಮ್ ಪರ್ಸನ್ ಆಗಿ ಬದಲಾಗ್ತೀರಾ. ಇಡೀ ಸಿನಿಮಾ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ಯಾವುದೇ ಇಂಡಸ್ಟ್ರಿಯಲ್ಲಿ ನೀವು ಇರಬಹುದು, ನೀವೊಬ್ಬ ಫೇಮಸ್ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ಇದೆ. ಕೆಲವರು ವಿದ್ಯಾಕ್ಷೇತ್ರದಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ನಿಮ್ಮ ತಾಯಿ ಆಶೀರ್ವಾದ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಸಿಂಗಲ್ ಪೇರೆಂಟ್ಸ್, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ಸ್ ತಿಳ್ಕೊಳ್ಳಿ, ಎಲ್ಲವೂ ಕೂಡ ಗೊತ್ತಾಗತ್ತೆ ನಿಮಗೆ ಮುಂದೆ ಏನು ಅನ್ನುವಂಥದ್ದು ಇದೆ. ಇಲ್ಲಿ ಚಂದ್ರ ಗ್ರಹದ ಮೇಲೆ ಒಂದಷ್ಟು ಅವಘಡಗಳು, ಏನೋ ಒಂದಷ್ಟು ಮಾಡಬಾರ್ದು ಏನೋ ತೊಂದರೆ ಮಾಡಿದ್ದಾರೆ. ಹಾಗಾಗಿ ಚಂದ್ರ ಗ್ರಹದ ಮೇಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಮನುಷ್ಯರು ಅನ್ನುವಂಥದ್ದು ಇದೆ. ಇದರಿಂದ ಚಂದ್ರನೇ ಬೆಚ್ಚಿ ಬಿದ್ದು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ.
ಸೊ ಈ ತಿಂಗಳು ಅಥವಾ ನೆಕ್ಸ್ಟ್ ಮಂತು 5ನೇ ತಾರೀಕು 14, 23 ಡೇಟಲ್ಲಿ ನೀವು ಅನ್ಕೊಂಡಿರುವಂಥದ್ದು ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಸಿಸ್ಟರ್ಸ್ ಅಥವಾ ಯಾವುದಾದ್ರೂ ಲೇಡಿ ಹೆಲ್ಪ್ ತಗೊಂಡ್ರೆ ಆಗತ್ತೆ ಅನ್ನುವಂಥದ್ದು ಇದೆ. ಮೋರ್ ದೆನ್ 1 ಮಂತಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಇನ್ನು 28 ದಿವಸದಲ್ಲೂ ಆಗಬಹುದು. ಜೊತೆಗೆ 9 ವೀಕ್ಸ್ ಒಳಗೂ ಕೂಡ ನೀವು ಅನ್ಕೊಂಡಿರೋದು ಆಗುವಂಥ ಸಾಧ್ಯತೆಗಳು ಇದೆ. ಓಕೆ. 5, 4, 3, 5, 4, 3, 6, 7 ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಲೈಫು ಹೀಗೆ ಹೋಗ್ತಿದೆ, ಗ್ರಾಫ್ ಹೀಗೆ ಬರಬೇಕು. ಸೊ ನಿಮ್ಮ ಲೈಫಿನ ಗ್ರಾಫನ್ನ ಸರಿಯಾಗಿ ಹಿಡಿದಿಟ್ಕೊಳ್ಳಿ. ಓಕೆ. ಲೈಫನ್ನ ಗ್ರಾಫನ್ನ ಚೆನ್ನಾಗಿ ಇಟ್ಕೊಳ್ಳಿ. ತುಲಾ ರಾಶಿ, ಕುಂಭ ರಾಶಿ, ಕರ್ಕಾಟಕ ರಾಶಿ, ಮಿಥುನ ರಾಶಿ, ವೃಷಭ ರಾಶಿ ಮತ್ತು ಕನ್ಯಾ ರಾಶಿ, ಧನಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತಿದೆ. ಪ್ರೈಮ್ ಅಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಯಾರಿಗೋ ನೇವಿಲಿ ಜಾಬ್ ಸಿಗುವಂತ ಸಾಧ್ಯತೆ ಇದೆ. ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಇದೆ. ಇವಿಲೈ ಇದೆ. ಇವಿಲೈ ರಿಮೂವ್ ಮಾಡ್ಕೊಳ್ಳಿ, ಅಂದ್ರೆ ದುಷ್ಟ ಜನರ ಕಣ್ ಬಿಟ್ಟಿದೆ, ಕಣ್ ದೃಷ್ಟಿನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೊಂದ್ ಕಡೆ ಆಂಜನೇಯನ ಆಶೀರ್ವಾದನ ತಗೊಳ್ತಿಲ್ಲ ನೀವು, ಬ್ಲೆಸ್ಸಿಂಗ್ಸ್ ಆಂಜನೇಯ ಕೊಟ್ಟಿದ್ದು ವೇಸ್ಟ್ ಮಾಡಿದೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಆಗುತ್ತೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಜೊತೆಗೆ ನಿಮ್ಗೆ ತುಂಬಾ ಆಶೀರ್ವಾದ ಇದೆ. ಯಾರ್ದಾದ್ರೂ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ರೀತಿಯ ಜೀವನ ಶುರು ಮಾಡ್ತೀರಾ, ಹೊಸ ಎರಾಗೆ ಕಾಲಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜವಾಬ್ದಾರಿಗಳು ನಿಮ್ಮನ್ನ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಯಿಸುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ, ಪಾಪು ಬರುವಂಥದ್ದು ಇದೆ. ನೀವು ಖಂಡಿತವಾಗ್ಲೂ ಸ್ಟಾರ್ ಸೀಡ್ ಇದ್ದೀರಾ. ಜೊತೆಗೆ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರು ರಿಯೂನಿಯನ್ ಆಗ್ತಾರೆ, ಅಥವಾ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರು ಸಿಂಗಲ್ಸ್ ಇದ್ದು ಇನ್ನ ಪ್ರಯತ್ನನೇ ಪಟ್ಟಿಲ್ಲ. ನಿಮ್ಮ ಎನರ್ಜಿ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮ ಟ್ವಿನ್ ಫ್ಲೇಮ್ ಯಾರು ಅಂದ್ರೆ ಈಗ ಗೊತ್ತಾಗತ್ತೆ. ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಇದ್ದಾರೆ ಅನ್ನೋದು ಒಂದು ಇಲ್ಲಿ ಸುದ್ದಿ ಇದೆ. ಜೊತೆಗೆ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿಲೂ ಬದಲಾವಣೆ ಬರ್ತಿದೆ, ಸೋಲ್ಮೇಟ್ ಜರ್ನಿಲೂ ಬದಲಾವಣೆ ಬರ್ತಿದೆ, ನಿಮ್ಮ ಫ್ಯಾಮಿಲಿಲೂ ಬದಲಾವಣೆ ಬರ್ತಿದೆ, ನಿಮ್ಮಲ್ಲೂ ಕೂಡ ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಒಂದು ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಲೈಫ್ ಯಾವ ಝೋನಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮಗೆ ಈ ವಾರ ಸಿಗುತ್ತೆ ಅನ್ನುವಂಥದ್ದು ಇದೆ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದರೂ ನೋಡಿ. ಯಾರಿಗೋ MD ಪೋಸ್ಟ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ವೆಡ್ನೆಸ್ಡೇ ತುಂಬ ಇಂಪಾರ್ಟೆಂಟ್ ಇರಬಹುದು ನಿಮಗೆ. ಸೊ ನಿಮ್ಮ ಕ್ವಶನ್ ಪೇಪರು ಏನೋ ಒಂದು ಬದಲಾವಣೆ ಆಗತ್ತೆ. ಎಸ್ಪೆಷಲಿ PU ಕ್ವಶನ್ ಪೇಪರಲ್ಲಿ ಏನೋ ಸಮಸ್ಯೆ ಆಗಿ ಮತ್ತೆ ಕ್ವಶನ್ ಪೇಪರ್ ಎಕ್ಸಾಮ್ ಬರ್ಸ್ಬಹುದು ಅನ್ನುವಂಥದ್ದು ಇದೆ. ನೆದರ್ಲ್ಯಾಂಡ್, ವೆಸ್ಟ್ ಇಂಡೀಸ್ ಅಂತ ಕೂಡ ಕೇಳಿಸ್ತಾ ಇದೆ. UGXCS. ಮತ್ತೆ ಬಿಟ್ಕಾಯಿನ್ ದೊಡ್ಡದಾಗಿ ಶಬ್ದ ಮಾಡುತ್ತೆ ಅನ್ನುವಂಥದ್ದು ಇದೆ. ಏನೋ ಬ್ಯಾನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ವಿಡಿಯೋ ಬ್ಯಾನ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೌತ್ ಆಫ್ರಿಕಾ ಅಂತ ಕೇಳಿಸ್ತಾ ಇದೆ. ಯಾರೋ BA ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ಯಾಟರ್ಡೆ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಸಾನು ಅಂತ ಕೂಡ ಕೇಳಿಸ್ತಾ ಇದೆ. ಸಾನು UG PUG UG ಸಿಟಿ UB ಸಿಟಿ. ಶ್ರೀ ವಾಗ್ದೇವಿ ಅಂತ ಕೇಳಿಸ್ತಾ ಇದೆ. ಇದೇನಿದು? ಶ್ರೀ ವಾಗ್ದೇವಿ ಸರಸ್ವತಿ ಅಂತ ಕೂಡ ಕೇಳಿಸ್ತಾ ಇದೆ. ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ಅಂತ ಕೂಡ ಕೇಳಿಸ್ತಾ ಇದೆ.
ಯಾ ಯಾ ಅಂತ ಹೇಳಿ WDQBSYAVANSXNUGPX ಲೆಟರ್ಸ್ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಬನ್ನಿ ನೋಡೋಣ ನಿಮ್ಮ ಈ ಒಂದು ಟೈಮ್ಲೆಸ್ ವೀಕ್ಲಿ ರೀಡಿಂಗ್ ಯಾವ ಬದಲಾವಣೆ ತರುತ್ತೆ ಅಂತ. ಭೂಮಿ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಅನ್ನೋದು ಆಗಿದೆ. ಭೂಮಿ ವಿಚಾರದಿಂದ ಒಂದಷ್ಟು ಸಮಸ್ಯೆ ಆಗಿದೆ. ನಿಮ್ಮ ಪ್ರಾರ್ಥನೆ ಎಲ್ಲ ದೇವರಿಗೆ ತಲುಪಿದೆ. ಜೊತೆಗೆ ವರುಣ ದೇವರ ಆಶೀರ್ವಾದ ಈ ವಾರ ಸಿಗುತ್ತೆ. ಫ್ಯಾಮಿಲಿ ಲೈಫ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಭೂಮಿ 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 ಭೂವರಹ ಸ್ವಾಮಿ. ನಿಮಗೆ ಗೊತ್ತಿರೋಂಥ ವ್ಯಕ್ತಿಗೆ ಏನೋ ಸಮಸ್ಯೆ ಆಯಿತು ಅಂತ ಒಂದು ಸುದ್ದಿ ಕೇಳ್ತೀರಾ ಅಂತ ಅನ್ನಿಸ್ತಾ ಇದೆ. ಭೂಮಿ ವಿಚಾರದಲ್ಲಿ ನಿಮಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಸೊ ದೇವರು ನಿಮ್ಮ ಪರವಾಗಿ ಇದ್ದಾರೆ. ಜೊತೆಗೆ ನಿಮ್ಮ ಮನೆ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿದ್ರು ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಭೂಮಂಡಲಕ್ಕೆ ಏನೇ ಸಮಸ್ಯೆ ಇದ್ರೂ ಕೂಡ ಭಗವಂತ ಕಾಪಾಡ್ತಾನೆ, ಏನು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸುದರ್ಶನ ಮಂತ್ರನ ಪ್ರಾರ್ಥನೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಅಥವಾ ಸುದರ್ಶನ ಹೋಮದಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನೀವು ಸ್ಥಳ ಬದಲಾವಣೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವು ಬೇರೆ ಕಡೆ ಚೇಂಜ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರ ವಾಸಸ್ಥಾನ ಕೂಡ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ನನಗೆ ಗೊತ್ತಿಲ್ಲ, ಹೇಳಬೇಕು ಹೇಳಬಾರ್ದು. ಸೊ ತುಂಬ ದೊಡ್ಡ ಮಾತು ಕೇಳಿಸ್ತಿದೆ ನನಗೆ. ತಿರುಪತಿಲಿ ಇರುವಂಥ ಭೂವರಹ ಸ್ವಾಮಿಯ ಮೂಲ ವಿಗ್ರಹ ಏನಿದೆ ಅದು ಟರ್ನ್ ಆಗುತ್ತೆ ಅಥವಾ ಚೇಂಜ್ ಆಗುತ್ತೆ ಅಂತ ಕೇಳಿಸ್ತಾ ಇದೆ. ಅದೇನು ಅಂತ ನಂಗೆ ಗೊತ್ತಿಲ್ಲ. ಸೊ ಒಂಚೂರು ಆಶೀರ್ವಾದ ದೇವರು ನನಗೂ ಮಾಡಿಬಿಡ್ಲಿ. ಈ ಮಾತು ತಪ್ಪಾಗಿ ಏನಾದರೂ ಬಂದಿದ್ರೆ ದಯವಿಟ್ಟು ಕ್ಷಮಿಸು ದೇವರೇ. ಬುದ್ಧ ದೇವರು ಇದ್ದಾರೆ ಇಲ್ಲಿ. ಸೊ ಬುದ್ಧ ಮೆಡಿಟೇಷನ್ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಏನದು ಬುದ್ಧ ಮೆಡಿಟೇಷನ್ ಅಂತ ಕೇಳಿದ್ರೆ ಅದೇನು ಪಾಲ್ದುನ ಮೆಡಿಟೇಷನ್ ಅಂತ ಬರುತ್ತಲ್ಲ, ಸೊ ಆ ಥರದ್ದು ಏನು ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಮೆಡಿಟೇಷನಲ್ಲೇ ಸಾಕಷ್ಟು ವಿಧಾನಗಳು ಇದೆ. ಅದರಲ್ಲಿ ಬುದ್ಧ ಮೆಡಿಟೇಷನ್ ಬೇರೆ ರೀತಿಯಲ್ಲೇ ಇರುತ್ತೆ. ಎಸ್ಪೆಷಲಿ ಇದು ಬೇರೆ ದೇಶದಿಂದ ಬಂದಿದೆ. ಅಲ್ಲಿ ಆ ಮೆಡಿಟೇಷನ್ನ ಬ್ಯಾನ್ ಮಾಡಿದ್ದಾರೆ. ಆ ಮೆಡಿಟೇಷನ್ ಮಾಡೋ ಹಾಗಿಲ್ಲ. ಅದು ಈಗ ಬೆಂಗಳೂರಲ್ಲಿ ಹೆಚ್ಚು ಪ್ರಚಲಿತವಾಗಿ ಇದೆ. ಸೊ ಆ ಥರದ್ದು ಏನೋ ಒಂದು ಮೆಡಿಟೇಷನ್ ಕಲಿತೀರಾ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಎಲ್ಲವನ್ನೂ ಕೂಡ ಬಿಟ್ಟು ವೈರಾಗ್ಯಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಾ ಇದೆ. ನೀವು ಎಂಥದ್ದೇ ಸಿಚುವೇಶನಲ್ಲಿ ಇದ್ದರೂ ನೀವು ಆ ಸಿಚುವೇಶನಿಂದ ಹೊರಗೆ ಬರ್ತೀರಾ. ಅದು ನಿಮ್ಮ ಬೆನಿಫಿಟ್ ಆಗಿ ಬದಲಾಗತ್ತೆ, ನಿಮ್ಮ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಈಗ ನೀವು ರೆಡಿ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ರೆಡಿಯಾಗಿ ನಿಮ್ಮ ಹೆಸರಲ್ಲಿ ಒಂದು ಹೋಮ ಹವನ ಆಗಬೇಕು ಅನ್ನುವಂಥದ್ದು ಇದೆ. ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ನಿಮಗೋಸ್ಕರ ಕಾಯ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಮೆಡಿಟೇಷನ್ ಬಿಸ್ನೆಸ್ಸಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ಅವಕಾಶಗಳು ಬರುತ್ತೆ ಫೈನಾನ್ಷಿಯಲಿ ಅನ್ನುವಂಥದ್ದು ಕೂಡ ಇದೆ. ಇನ್ ನಿಯರ್ ಫ್ಯೂಚರಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸಮಾಧಾನವಾಗಿ ಇದ್ದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿ, ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ. ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ವೆಯ್ಟ್ ಮಾಡಿದ್ರೆ ಎಸ್, ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ಎಸ್, ನೋ, ವೆಯ್ಟ್ 3 ಕೂಡ ಇರೋದ್ರಿಂದ
ಕೆಲವು ನಿರ್ಧಾರಗಳು ನಿಮಗೆ ಇಷ್ಟ ಬಂದ ಹಾಗೆ ತಗೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಇದೆ. ಏನೋ ಒಂದು ದೇವರ ಕಿರೀಟಕ್ಕೆ ಸಂಬಂಧಪಟ್ಟಂಗೂ ಕೂಡ ನಿಮಗೆ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ಹೆಣ್ಮಗುವಿನ ಆಸೆ ಇದೆ, ಖಂಡಿತವಾಗ್ಲೂ ಹೆಣ್ಮಗು ಆಗುತ್ತೆ ಅನ್ನುವಂಥದ್ದು ಇದೆ. ಲವ್ ಲೈಫ್ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮಕ್ಕಳಿಗೋಸ್ಕರ ಒಂದಷ್ಟು ಬದಲಾವಣೆನ ಮಾಡಿ, ನಿಮ್ಮ ರೊಮ್ಯಾನ್ಸ್ ಲೈಫಲ್ಲಿ ಮಕ್ಕಳು ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಪ್ಯಾಷನ್ ಇದೆ. ಸೊ ಹಾಗಾಗಿ ಈ ಪ್ಯಾಷನ್ ನಿಮ್ಮ ಜೀವನಕ್ಕೆ ನಿಮಗೆ ಒಂಥರ ಖುಷಿ ಕೊಡ್ತಾ ಇದೆ, ಒಂದು ಟೆಂಪ್ಟಿಂಗ್ ಎನರ್ಜಿಲಿ ಇದ್ದೀರಾ. ಈ ಒಂದು ಕಾರಣಕ್ಕೇನೆ ನೀವು ಈ ರಿಲೇಶನ್ಶಿಪ್ಪನ್ನು ಮೇಂಟೈನ್ ಮಾಡುವಂಥ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಎಂಗೇಜ್ಮೆಂಟ್ ಆಗ್ಬೋದು. ರಿಲೀಸ್ ಯುವರ್ ಎಕ್ಸ್ ಅಂತ ಇದೆ. ಹಳೆ ಪರ್ಸನನ್ನು ಬಿಟ್ಟಾಕಿ ಹೊಸ ಪರ್ಸನ್ ಜೊತೆ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಚಿಲ್ಡ್ರನ್ಸ್, ಮಕ್ಕಳು ತುಂಬ ಇಂಪಾರ್ಟೆಂಟ್. ಅಥವಾ ಮಕ್ಕಳಿಗೋಸ್ಕರ ಮದುವೆ ಆಗಬಹುದು, ಅಥವಾ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಕೂಡ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಆದಷ್ಟು ಬೇಗ ಎಂಗೇಜ್ಮೆಂಟ್ ಆಗತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಇಷ್ಟ ಇರಲಿ, ಇಷ್ಟ ಇಲ್ದಿರ ಇರಲಿ, ನಿಮಗೆ ಈ ಮದುವೆ ಆಗತ್ತೆ. ನಿಮ್ಮ ವೆಡ್ಡಿಂಗ್ ಕಾರ್ಡು ನಿಮಗೆ ಗೊತ್ತಿಲ್ದಿರಾನೇ ಆಗೋಗಿರುತ್ತೆ. ಸೊ ಡೈರೆಕ್ಟಾಗಿ ನಿಮ್ಮ ವೆಡ್ಡಿಂಗ್ ಕಾರ್ಡನ್ನು ತೊಗೊಂಬಂದು ನಿಮಗೆ ಕೊಟ್ಬಿಟ್ಟು ವೆಡ್ಡಿಂಗ್ ಕಾರ್ಡ್ ಜೊತೆನೆ ಎಂಗೇಜ್ಮೆಂಟ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಸೊ ಕೆಲವರಿಗೆ ಒಂದು ರೀತಿ ವಶೀಕರಿಸಿ ಮದುವೆ ಪ್ರಯತ್ನಗಳು ಪಡುವಂಥದ್ದು. ನಂಗೆ ಗೊತ್ತಿಲ್ಲ ಇದನ್ನು ಹೇಳಬೇಕೋ ಇಲ್ವೋ. ಸೊ ಇದಕ್ಕೆ ಯಾರಾದರೂ ನನ್ನನ್ನು ಬ್ಯಾನ್ ಮಾಡೋದು ಮಾಡ್ತಾರೆ. ಸೊ ಆ ಥರದ ಒಂದು ನೆಗೆಟಿವ್ ವೈಬ್ ನಾನೇನು ಮಾಡಲಿ? ನೀವು ನಿಮ್ಮ ರೀಡಿಂಗ್ ನೋಡ್ತಿದ್ರೆ ನಿಮ್ಮ ಜೀವನದಲ್ಲಿ ಏನು ನೆಗೆಟಿವಿಟಿ ಆಗಿರುತ್ತೋ ನಂಗೆ ಅದನ್ನು ತಿಳಿಸ್ಬೇಕು ಅಂತ ಅನ್ಸುತ್ತೆ. ಸೊ ಬರೀ ಒಳ್ಳೇದೇ ಹೇಳ್ತಿದ್ರೆ, ಕೆಟ್ಟದ್ದು ನಡೀತಾ ಇರಬೇಕಾದ್ರೆ ಎಚ್ಚರಿಕೆ ವಹಿಸಿದ್ರೆ ಆ ಕೆಟ್ಟದ್ದು ಆಗೋದಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಒಳ್ಳೆಯದು ನಾನು ಹೇಳ್ದಿರ ಇರಲಿ, ನಡೆದೇ ನಡೆಯುತ್ತೆ. ಆದರೆ ಕೆಟ್ಟದ್ದು ಈ ಥರ ಇದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂಚೂರು ಮುಂಜಾಗ್ರತೆ ಕ್ರಮನ ವಹಿಸಿ ಅದನ್ನು ತಡಿಬಹುದಲ್ಲ ಅಂತ ನನ್ನ ಅನಿಸಿಕೆ. ಸಾವಿನಿಂದ ಬದುಕಿನೆಡೆಗೆ ಬದುಕನ್ನು ಕರ್ಕೊಂಡು ಹೋಗ್ಬೋದಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಆ ಪ್ರಯತ್ನ ಅಷ್ಟೇನೆ. ಸೊ ಎಸ್, ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಆಗುವಂಥದ್ದು, ಮದುವೆ ಆಗುವಂಥದ್ದು, ನಿಮ್ಮ ಎಕ್ಸನ್ನು ಬಿಟ್ಟಾಕಬೇಕಾಗಿರುವಂಥದ್ದು ತುಂಬಾ ಇದೆ. ಸೊ ಹಾಗಾಗಿ ಅದ್ರ ಕಡೆ ಗಮನನ ಕೊಡಿ. ತುಂಬ ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಎಕ್ಸ್ ಬಿಟ್ಟು ಹೋಗ್ತಾರೆ, ಬಿಟ್ಟಾಕಿ ಅಂತಿಲ್ಲ. ಕೆಲವರು ಎಕ್ಸ್ ವಾಪಸ್ ಬಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಓಕೆ, ಹಣೆ ಬರಹಕ್ಕೆ ಹೊಣೆಯಾರು, ಇಲ್ಲಿಗೊಂಬೆ ಅಲ್ಲಾರು, ಕಾಣದಂತ ಮುಖ ನೂರಾರು, ನಮ್ಮ ಖಳನಾಯಕ ಮೆಲೆಯುವ ಮಾಲೀಕ, ಕಾಲ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಯಾರೋ ಮುತ್ತಿನ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಓಹೋ, ಈಗ ಸದ್ಯಕ್ಕೆ ನೀವಿರೋಷ್ಟು ಬೇಜಾರಲ್ಲಿ ಬೇರೆ ಯಾರೂ ಇಲ್ಲ. ಸೊ ಬಾಟಮ್ ಆಫ್ ದಿ ಡೆಕ್ ತಾಯಿ ಶಕ್ತಿ ಬಂದಿದ್ದಾರೆ. ಸೊ ಅವರು ನೋಡ್ತಿದ್ದಾರೆ ನಿಮ್ಗಾಗಿರೋ ನೋವನ್ನು. ಸದ್ಯಕ್ಕೆ ಬಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕೂಡ ರಿವರ್ಸಲ್ಲಿ ಇದೆ. ಓಕೆ, ಎಲ್ಲ ಕೂಡ ರಿವರ್ಸಲ್ಲಿ ಇದೆ. ನಿಮಗೆ ಮೋಸ ಮಾಡಿದವರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಿದ್ದಾರೆ. ನಿಮಗೆ ಮೋಸ ಮಾಡಿದವ್ರು ಯಾರೇ ಇರ್ಬೋದು, ಅವರನ್ನ ನೀವು ಇನ್ನು ನಿಮ್ಮ ಜೀವನದಲ್ಲಿ ಸೇರಿಸುವಂಥ ಸಾಧ್ಯತೆಗಳು ಇಲ್ಲ. ಸೊ ಹಾಗಾಗಿ ಅವರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ಯಾರೋ ನಿಮ್ಮ ಜೀವನದಿಂದ ಎಲ್ಲ ಭಾರನೂ ಎತ್ಕೊಂಡು ಹೊರಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು.
5, 5, 10 ಇದೆ. ನಿಮ್ಮ ಲೈಫ್ ಅಪ್‌ಗ್ರೇಡ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಏನು ವೆಯ್ಟ್ ಮಾಡ್ತಿದ್ರಿ, ಆ ವೇಯ್ಟಿಂಗ್ ಪೀರಿಯಡ್ ಈಗ ಎಂಡ್ ಆಗುವಂಥದ್ದು ಇದೆ. ಸೊ ತುಂಬ ಒಂದು ರೀತಿ ವಾವ್ ಅನ್ನುವಂಥ ರೀತಿಲಿ ಇದೆ. ಯಾಕೆ ವಾವ್ ಅನ್ನುವಂಥ ರೀತಿಲಿ ಇದೆ ಅಂದರೆ, ಸೊ ಎಲ್ಲ ಕಾರ್ಡು ರಿವರ್ಸ್ ಬಂತು. ಬಟ್ ನನಗೆ ಇಲ್ಲಿ ಎಲ್ಲ ಕಾರ್ಡು ರಿವರ್ಸ್ ಬಂದಿದ್ದು ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಸೊ ಎಲ್ಲ ಒಂದು ಸ್ಲೋ ಮೋಷನ್ ಏನಿತ್ತು, ಏನೊಂದು ಬರ್ಡನ್ ಇತ್ತು, ಆ ಬರ್ಡನ್ ಕಾರ್ಡು, ಆ ಒಂದು ನಿಮ್ಮ ಸ್ಟ್ರೆಸ್ ಕಾರ್ಡ್ ಎಲ್ಲ ರಿವರ್ಸ್ ಬಂದಿದೆ. ಸೊ ನೀವು ಇನ್ಮೇಲೆ ಸ್ಟ್ರೆಸ್ ಫ್ರೀ ಆಗ್ತೀರಾ. ಜೀವನದಲ್ಲಿ ಒಂದು ಪಾಸಿಟಿವಿಟಿನ ನೋಡ್ತೀರಾ. ಒಂದು ಕ್ಲಾರಿಟಿ ಇಲ್ದಿರೋ ಅಂಥವ್ರು, ನಿಮ್ಮ ಜೀವನದಲ್ಲಿ ನಿಮಗೆ ಕ್ಲಾರಿಟಿ ಸಿಗದ ಹಾಗೆ ಯಾರು ತಡೆದಿದ್ರು, ಅವರು ನಿಮ್ಮ ಜೀವನದಿಂದ ಹೊರಗೆ ಉಳಿತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಜೀವನದಿಂದ ಹೊರಗೆ ಉಳಿದಿದ್ಮೇಲೆ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಕ್ಲಾರಿಟಿ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಟೀಚರ್ಸ್ ಜಾಬ್ ಕೂಡ ನಿಮ್ಮದು ಚೆನ್ನಾಗಿ ಹೋಗುತ್ತೆ. ಟ್ಯಾರೋ ರೀಡಿಂಗ್ ಜಾಬ್ ಯಾರು ಮಾಡ್ತಿದ್ದೀರಾ ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಏನು ವೆಯ್ಟ್ ಮಾಡ್ತಿದ್ದೀರಾ ಅದು ಕೂಡ ನಿಮ್ಮ ಜೀವನದಲ್ಲಿ ಆಗತ್ತೆ. ನೋ ಮೋರ್ ಡಿಲೇಸ್ ಅನ್ನುವಂಥ ರೀತಿಲಿ ಇದೆ. ಇನ್ನ ಕಾಯುವ ಆ ಹಂತ ಇಲ್ಲ. ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಲ್ಲ ಕಳ್ಕೊಂಬಿಟ್ಟಿದೀನಿ, ಇನ್ನೇನು ಇಲ್ಲ ಅನ್ನುವಂಥದ್ದು. ಜೊತೆಗೆ ಕಳ್ಕೊಂಡೋರು ಅಥವಾ ನಿಮ್ಮನ್ನು ಬಿಟ್ಟು ಹೋದವ್ರು ವಾಪಸ್ ಬರ್ತಾರೆ. ಕೆಲವ್ರಿಗೆ ಅವ್ರು ನೀವು ಬಿಟ್ಟು ಹೋದ್ರೂನು ನಮಗೆ ಬೇಡ ಅಂತ ವಾಪಸ್ ಕಳಿಸ್ತೀರಾ. ಜೊತೆಗೆ ಶತ್ರುಗಳು ನಿಮ್ಮ ಮುಂದೆ ಸೋತು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ತುಂಬಾ ಜವಾಬ್ದಾರಿ ಇತ್ತು, ಇಷ್ಟೊಂದು ಹೆಡ್ಡೇಕ್ ಇದೆ, ಇಷ್ಟೊಂದು ತಲೆನೋವಿದೆ, ಇಷ್ಟೊಂದು ಜವಾಬ್ದಾರಿನ ಹೇಗೆ ನಿಭಾಯಿಸೋದು ಅಂತ ಇದ್ದವರಿಗೆ ಇನ್ಮೇಲೆ ಆ ಜವಾಬ್ದಾರಿ ಎಲ್ಲ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಎಂಪರರ್ ಅಂಡ್ ಎಂಪ್ರೆಸ್ ಎನರ್ಜಿ ನಿಮ್ಮ ಜೀವನಕ್ಕೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಬಾಸ್ ಅಥವಾ ನಿಮ್ಮ ಒಂದು ಹ್ಮ್ ಈ ತಂದೆ ತಾಯಿ ಸ್ಥಾನದಲ್ಲಿರೋರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನೀವಿಬ್ರು ಸೋಲ್ಮೇಟ್ ಇದ್ದೀರಾ, ನಿಮ್ಮಿಬ್ರಿಗೂ ಮ್ಯಾರೇಜ್ ಆಗಬೇಕು, ಮ್ಯಾರೇಜ್ ಆಗಬಾರ್ದು ಅಂತ ನಿಮ್ಮ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವಿಟಿ ಎನರ್ಜಿ ಏನಿತ್ತು ಇದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಸಕ್ಸಸ್ ನೋಡ್ತೀರಾ, ಒಂದು ಗಿಫ್ಟ್ ಬರುವಂಥದ್ದು ಕೂಡ ಇದೆ, ಒಂದು ಯುನೀಕ್ ಗಿಫ್ಟು ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಗೆ ಕೂಡ ಹೆಚ್ಚಿನ ಬೆಳಕು ಬರುವಂಥದ್ದು, ನಿಮ್ಮ ಮನೆಗೆ ಒಂದು ಪ್ರೊಟೆಕ್ಷನ್ ಬರುವಂಥದ್ದು, ನಿಮ್ಮ ಮನೆ ಏನಾದರೂ ನೀವು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಒಳ್ಳೆ ಬೆಲೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ನಿಮ್ಮ ಪಾರ್ಟ್ನರ್ ಇಬ್ರೂನು ಇನ್ಮೇಲೆ ಅಂದರೆ ಸ್ಟಿಲ್ ಸಿಂಗಲ್ಸ್ ಎನರ್ಜಿ ಇದೆ. ಸಿಂಗಲ್ಸ್ ಇರೋರು ಇನ್ನು ಮುಂದೆ ನಾನು ಹೀಗೆ ಸಿಂಗಲ್ ಆಗಿ ಇರ್ತೀನಿ, ಫಸ್ಟು ನನ್ನ ಕೆರಿಯರ್ ಅಂತ ಅಂದ್ಕೊಂಡಿದ್ದವರು ಇನ್ನು ಮುಂದೆ ಕೆರಿಯರ್ ಕಡೆ ಗಮನ ಕೊಡ್ತೀರಾ, ಮ್ಯಾರೇಜ್ ಲೈಫ್ ಕಡೆ ಗಮನನ ಕೊಡ್ತೀರಾ. ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ, ಒಂದು ರೀತಿಯ ಪ್ರೊಟೆಕ್ಷನ್ ನಿಮಗೆ ಇದೆ. ಸೊ ಹಾಗಾಗಿ ನೀವು ಇನ್ನ ಈ ಒಂದು ಸ್ಟಕ್ ಝೋನಿಂದ ಹೊರಗೆ ಬರುವಂಥ ಪ್ರಯತ್ನನ ಪಡ್ತೀರಾ ಅನ್ನುವಂಥದ್ದು ಇದೆ. ಹೊಸ ಅಧಿಕಾರ ಬರುವಂಥದ್ದು, ನಿಮ್ಮ ತಂದೆಯ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದು, ಜೊತೆಗೆ ನಿಮ್ಮ ತಂದೆಯಿಂದನೇ ನಿಮ್ಮ ಜೀವನದಲ್ಲಿ ಬರಬೇಕಾಗಿದ್ದಂಥದ್ದೆಲ್ಲವನ್ನು ಕೂಡ ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಆಸ್ತಿ ಬರುವಂಥದ್ದು, ಪೆಟ್ ತರುವಂಥ ಸಾಧ್ಯತೆಗಳು ಕೂಡ ಇದೆ. ಸಡನ್ ಆಗಿ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಡನ್ ಆಗಿ ಯಾರೋ ನಿಮಗೆ ಪ್ರೀತಿ ಕೊಡುವಂಥ ಸಾಧ್ಯತೆ ಇದೆ. ಒಬ್ಬ ಮೆಜಿಷಿಯನ್ ಹೆಲ್ಪಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಲವ್ ವಿಚಾರದಲ್ಲಿ ಪಾಸಿಟಿವಿಟಿ ಬರುವಂಥದ್ದು, ಜೊತೆಗೆ ಹೊಸ ಪ್ರೀತಿ ಬರುವಂಥದ್ದು, ಲವ್ ಆಫರ್ ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಇಷ್ಟ ಏನಿತ್ತು ಅದು ನೆರವೇರುತ್ತೆ ಈ ವಾರ ಅನ್ನುವಂಥದ್ದು ಇದೆ. ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡಿ ಈ ಒಂದು ಟೈಮ್ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವಿಟಿನ ತಗೊಂಬಂದಿದೆ. ಫಾರಿನ್‌ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ವಿದೇಶದಿಂದ ಆಫರ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ವಿತಿನ್ 9 ಮಂತ್ ಒಳಗೆ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗ್ಬಹುದು. ಮೋರ್ ದೆನ್ 1 ಮಂತ್ ಒಳಗೆ ಕೂಡ ನೀವು ಅನ್ಕೊಂಡಿರೋದೆಲ್ಲ ಆಗಬಹುದು. ಅಪ್ ಟು ನೆಕ್ಸ್ಟ್ ಜುಲೈಯಲ್ಲಿ ಕೆಲವರಿಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಏಪ್ರಿಲಲ್ಲಿ ಮೇಜರ್ ಶಿಫ್ಟ್ ಕೂಡ ನಿಮ್ಮ ಲೈಫಿಗೆ ಬರುತ್ತೆ.
ಓಕೆ. ಸೂರ್ಯನಾರಾಯಣರ ಆರಾಧನೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕುಂಭ ರಾಶಿ, ಕರ್ಕಾಟಕ ರಾಶಿ, 3 ಸತಿನೂ ಇದೇ ರಾಶಿ ಬಂದಿದೆ. ತುಲಾ ರಾಶಿ ಮತ್ತೆ ಕನ್ಯಾ ರಾಶಿ, ಧನಸು ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 10, 6, 6, 9, 5, 2, 1 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಪ್ರಯಾಣ ಹೋಗುವಂಥದ್ದು, ವೆಡ್ಡಿಂಗ್ ಬರುವಂಥದ್ದು, ಹೊಸ ಪೆಟ್ ತರುವಂಥದ್ದು, ಕತ್ತೆ ತಗೊಂಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ನೀನ್ ಮೇಯಿಸ್ಕೊಂಡಿರು ಅಂತಾರೆ. ಸೊ ತಂದ್ಕೊಡಿ, ಮೇಯಿಸ್ಕೊಂಡಿರ್ತೀನಿ. ಸೊ ಕತ್ತೆ ಅಂದ್ರೆ ಅಷ್ಟೊಂದು ಸುಲಭವಾಗಿ ನೋಡ್ಬೇಡಿ. ಸೊ ಕತ್ತೆಗಿಂತ ಒಳ್ಳೆ ಪ್ರಾಣಿ ಇನ್ನೊಂದಿಲ್ಲ. ಕತ್ತೆ ತರ ದುಡಿಯೋದು ಕತ್ತೆ ಮಾತ್ರ. ತಂದ್ಕೊಡಿ. ಓಕೆ. ಸೊ ಎಸ್, ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ. ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗತ್ತೆ. ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸವದತ್ತಿ ಯಲ್ಲಮ್ಮನ, ಕೊಲ್ಲೂರು ಮೂಕಾಂಬಿಕೆಯ, ಬನಶಂಕರಿ ದೇವಿಯ ಮತ್ತೆ ದುರ್ಗಾ ಪರಮೇಶ್ವರಿಯ, ಆ ಮಲ್ನಾಡು ದೇವತೆ ಕೂಡ ಯಾರೋ ಇದ್ದಾರೆ ಇಲ್ಲಿ, ಅವರ ಆಶೀರ್ವಾದ ಕೂಡ ಇದೆ. ಜೊತೆಗೆ ಮೇಲ್ಮರುತೂರು ಆದಿಪರ ಶಕ್ತಿಯ ಆಶೀರ್ವಾದ ಕೂಡ ಇದೆ. ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ, ಇನ್ಕಂಪ್ಲೀಟ್ ಇರೋದು ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಸ್ಟಾರ್ ಸೀಡ್ ಎನರ್ಜಿ ಇದೆ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ನೀವೊಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಒಂದು ಸ್ಟಾರ್ ಅಂತ ಅವಾರ್ಡ್ ಕೂಡ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಮ್ಮ ಕಿಸ್ ಪಿಕ್ಚರ್ ಹೀರೋಗೆ ಒಂದು ಟೈಟಲ್ ಅವಾರ್ಡ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಸ್, ಟ್ವಿನ್ ಫ್ಲೇಮ್ ಸೋಲ್ಮೇಟ್ ರಿಯೂನಿಯನ್ ಆಗತ್ತೆ ಅನ್ನುವಂಥದ್ದು ಇದೆ. ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. 100% ಮ್ಯಾರೇಜ್ ಆಗುತ್ತೆ. ಬ್ಲೆಸ್ಸಿಂಗ್ಸ್ ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಗಂಡು ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಯಾರಿಗೋ ಇದೆ. ಸೊ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಇದೆ. ಜೊತೆಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿಮ್ಮನ್ನ ಟ್ರಿಗರ್ ಮಾಡ್ತಿದೆ. ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ನೀವೇ ಡಿಸೈಡ್ ಮಾಡಿ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಒಂದು ಟ್ರೋಫಿ ವಿನ್ನಿಂಗ್ ಮೂಮೆಂಟ್ ಕೂಡ ಬರೋದ್ರಲ್ಲಿ ಇದೆ. ಒಂದು ಕಾಸ್ಟ್ಲಿ ವೆಡ್ಡಿಂಗ್ ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ. ಏಕ್ತಾ ಕಪೂರ್ ಇನ್ನಿಲ್ಲ ಅನ್ನುವಂಥ ಸುದ್ದಿ ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ಅಯ್ಯಯ್ಯೋ, ಯಾಕೆ ಹೀಗೆ ಹೇಳ್ಬಿಟ್ಟೆ? ಸಾರಿ ಸಾರಿ ಸಾರಿ. ಬಿಡ್ತು ಒಳ್ಳೆದಾಗಲಿ. HP ಹೈ ಕ್ವಾಲಿಟಿ ಪ್ರಿಂಟರ್ ತಗೊಳ್ತಾರೆ ಯಾರೋ ಅನ್ನುವಂಥದ್ದು ಇದೆ. ವೆಡ್ನೆಸ್ಡೇ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಾರ್ತ್ ವೇ ಅಂತ ಕೂಡ ಕೇಳಿಸ್ತಾ ಇದೆ. CN ಯಾರಿಗೋ ಒಂದೊಳ್ಳೆ ಪೋಸ್ಟ್ ಉದ್ಯೋಗ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. UG ಅನ್ನುವಂಥದ್ದು ಕೂಡ ಇದೆ. ವ್ಯಾಕ್ಸ್ ಮಾಡ್ಬೇಕಾದ್ರೆ ಒಂದಷ್ಟು ಸಮಸ್ಯೆ ಮಾಡ್ತೀರಾ ನೋಡ್ಕೊಳ್ಳಿ, ಸಮಸ್ಯೆ ಆಗತ್ತೆ ವ್ಯಾಕ್ಸಿಂಗ್ ಮಾಡಕ್ ಹೋದಾಗ ಅಂತ ಕೂಡ ಇದೆ ಇಲ್ಲಿ. ಯಾರಿಗೋ CID ಜಾಬ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ನ್ಯೂಡ್ CD ರಿಲೀಸ್ ಆಗತ್ತೆ, ಅದರಿಂದ ಒಂದಷ್ಟು ದೊಡ್ಡ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಕಾರ್ DL ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಉದ್ಯೋಗ ಶುರು ಮಾಡ್ತೀರಾ, ಕಾರ್ DL ಮಾಡಿಸೋ ಉದ್ಯೋಗ ಇರಬಹುದು, ಅದು ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರದೋ ಮನೆಗೆ AC ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಖುಷಿಯಾಗಿ ಏನೋ ಒಂದು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಖುಷಿನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಜೊತೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಮಾಡಿರೋ ತಪ್ಪುಗಳಿಗೆ ಯಾವತ್ತೂ ಕ್ಷಮೆ ಅನ್ನೋದು ಸಿಗೋದಿಲ್ಲ. ಅಕ್ಷಮ್ಯ ಅಪರಾಧ ಅನ್ನುವಂಥ ಅಪರಾಧಗಳನ್ನ ಮಾಡಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಮನೆ ಕೀನೋ ಗಾಡಿ ಕೀನೋ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಈ ನಿಮ್ಮ ಜೀವನಕ್ಕೆ ತುಂಬ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫಾರಿನಲ್ಲಿ ಮನೆ ಕೀ ಕೂಡ ನಿಮಗೆ ಸಿಗಬಹುದು ಅನ್ನುವಂಥದ್ದು ಇದೆ. ಕೆಲವರು ಯೋಗ ಟೀಚರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗೋಹಟ್ಟಿ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಸಮಥಿಂಗ್ ಏನೋ HG
ಯಾರೋ ವಾಷಿಂಗ್ ಮಿಷಿನ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೈಲಿ ಪೇಯ್ಡ್ ಜಾಬ್ ಕೂಡ ನಿಮ್ದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ. ಇಲ್ಲಿ ಹೇಳಲಿಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಏನೋ ಸೀಕ್ರೆಟ್ ನಿಮ್ಮ ಜೀವನದಲ್ಲಿ ಇದೆ. ಆ ಸೀಕ್ರೆಟ್ ರಿವೀಲ್ ಆಗುತ್ತೆ ನಿಮ್ಮ ಮುಂದೆ ಅನ್ನುವಂಥದ್ದು ಕೂಡ ಇದೆ. ಸೆಕ್ಸ್ ಏನ ಅಂತ ಕೂಡ ಕೇಳಿಸ್ತಾ ಇದೆ. ಗುಡ್ ನೈಟ್ ಮೆಸೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಿಡಿ ಬಗ್ಗೆ ಗಮನನ ಕೊಡಿ ಸ್ವಲ್ಪ ಅನ್ನುವಂಥದ್ದು ಕೂಡ ಇದೆ. ಡಿ.ಎಲ್ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕಾರ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪಿಂಕ್ ಕಲರ್ ಅಥವಾ ಬ್ಲೂ ಕಲರ್ ಅಥವಾ ವೈಟ್ ಕಲರ್ ಕಾರ್ನ ತಗೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಓಕೆ, ಯಾರ್ದೋ ಬರ್ತ್ಡೇ ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ ಇದೆ. UB ಅಂತ ಇದೆ. ಜೊತೆಗೆ ನಿಮ್ಮ ಇನ್ನರ್ ವೇರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ವಂಡರ್ ಅನ್ನುವಂಥದ್ದು ಏನೋ ಕೇಳಿಸ್ತಾ ಇದೆ. ಸೊ ಎಸ್, ನಿಮ್ಮದು ವಂಡರ್ಫುಲ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ವೆಸ್ಟ್ ಆಫ್ರಿಕಾ ಅಂತ ಕೂಡ ಕೇಳಿಸ್ತಾ ಇದೆ. ನಿಮ್ಮ ಬ್ರದರ್ ಕಡೆಯಿಂದ ನಿಮಗೇನೋ ಒಂದಷ್ಟು ಅಮೌಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. HPQCDLUBRAWXYOAXNWGYUEK ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸದ್ಯಕ್ಕೆ ನಿಮ್ಮ ತಂದೆನ ನಂಬಕ್ಕೆ ಹೋಗಬೇಡಿ, ಸ್ವಲ್ಪ ಗಮನನ ಕೊಡಿ. ನಿಮ್ಮನ್ನ ನೀವು ನಂಬಿ, ನಿಮ್ಮ ಕೇಪಬಿಲಿಟಿನ ನೀವು ನಂಬಿ, ಯು ಆರ್ ದ ಒನ್ ಅಂಡ್ ಓನ್ಲಿ ವಾರಿಯರ್ ಆಫ್ ಯುವರ್ ಲೈಫ್. ಇಟ್ಸ್ ಯುವರ್ ಡ್ಯಾಮ್ ಲೈಫ್. ಬಿ ಕೇರ್ಫುಲ್, ಬಿ ಎಂಜಾಯ್. ನಿಮ್ಮ ಅಂದಿದ್ದಕ್ಕೆ ನಿಮ್ಮ ಅಧಿಕಾರನ ನಿಮ್ಮ ಕೈಗೆ ಸಿಗದಿರೋ ಹಾಗೆ ಬೇರೆಯವ್ರು ತಡೀತಾ ಇದ್ದಾರೆ. ನಿಮ್ಮ ಅದೃಷ್ಟನ ಬೇರೆಯವ್ರು ತಡೀತಾ ಇದ್ದಾರೆ. ಇದ್ರ ಬಗ್ಗೆ ಏನು ನಿರ್ಧಾರ ತಗೊಳ್ಬೇಕು ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕೃಪಾಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ, ನಿಮ್ಮ ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.